Hello students, hello everyone, welcome to my channel and this is Kiran Potina. Hope everyone are super fine and awesome. I think exam fever started regarding KCET, but don't worry guys, I am there for you. I will provide all the information regards KCET and I will clarify all your doubts regarding any concept of first year and second PC concepts. So please encourage me by subscribing my channel and definitely I will provide all the videos for KCET Maths. Thank you. Now start with the chapter 3-dimensional geometry. ಈ 3-dimensional geometry ಅಲ್ಲಿ ಈಗ 2014 ಇಂದ 2023 ತನಕ ಮೆನ್ಷನ್ ಮಾಡಿದೀನಿ, ಬಟ್ ಎವ್ರಿ ಇಯರ್ 3D ಇಂದ ಮಿನಿಮಮ್ 4 ಕ್ವೆಶ್ಚನ್ಸ್ ಅಂತೂ ಬರುತ್ತೆ. ಸೊ ವಿಡಿಯೋ ಲೆಂದಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪಾರ್ಟ್ 1 ವಿಡಿಯೋ ಅಲ್ಲಿ 2014 ಇಂದ 2019 ತನಕ ಕ್ವೆಶ್ಚನ್ ಮಾಡಿದೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಲ್ಲಿ 2022 2023 ಕವರ್ ಮಾಡ್ತೀನಿ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಇಯರ್ 2014. ಸೊ ಈ ಫಸ್ಟ್ ಕ್ವೆಶ್ಚನ್ ಏನಂದ್ರೆ ಈಕ್ವೇಶನ್ ಆಫ್ ದಿ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಅಂಡ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್. ಓಕೆ, ಸೊ 3D ಎಲ್ಲದಕ್ಕೂ ಕೂಡ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಸೊ ಕಾನ್ಸೆಪ್ಟ್ ಇರುತ್ತೆ, ಅಟ್ ದಿ ಸೇಮ್ ಟೈಮ್ ಫಾರ್ಮುಲಾ ಬೇಸ್ಡ್. ನಿಮಗೆ ಪರ್ಟಿಕ್ಯುಲರ್ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ಲಿ ಅಪ್ಲೈ ಮಾಡಿ ನೀವು ಫೈಂಡ್ ಔಟ್ ಮಾಡಬಹುದು. ಸೊ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ಈಕ್ವೇಶನ್ ಆಫ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಅಂದ್ರೆ ಫಾರ್ಮುಲಾ a into x minus x1 plus b into y minus y1 plus c into z minus z1 equal to 0. Okay, so ಇದರಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ c ವ್ಯಾಲ್ಯೂ ಅಂದ್ರೆ ಇದು a b c ಪಾಯಿಂಟ್ ಇದೆಲ್ಲ ಅದು x1 y1 z1 ಆಗುತ್ತೆ. ಸೊ ಈಗ ಏನಂದ್ರೆ 1 into x minus 2 plus 2 into y minus 3 plus 3 into z minus 4 equal to 0. ಇದು ಸಿಂಪ್ಲಿಫೈ ಮಾಡಿದ್ರೆ x minus 2 plus 2y minus 6 plus 3z minus 12 equal to 0. ಇನ್ನು ಸಿಂಪ್ಲಿಫೈ ಮಾಡಿದ್ರೆ x plus 2y plus 3z ಇದು minus 2 minus 6 minus 8 minus 12 ಇದು minus 20 ಆಗುತ್ತೆ. ರೈಟ್ ಸೈಡ್ ಕಳಿಸಿದ್ರೆ plus 20 ಆಗುತ್ತೆ. ಓಕೆ, x plus 2y plus 3z equal to 20 ನೋಡಿದ್ರೆ. ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಈಕ್ವೇಶನ್ ಆಫ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಅಂದ್ರೆ ಇದು ಫಾರ್ಮುಲಾ. ಓಕೆ, ಸೊ ನೋಟ್ ಡೌನ್ ಆಲ್ ದ ಫಾರ್ಮುಲಾಸ್ ವಿಚ್ ಆರ್ ರಿಲೇಟೆಡ್ ಟು ದ ಕ್ವೆಶ್ಚನ್ಸ್. ನಾವು ಏನ್ ಸಾಲ್ವ್ ಮಾಡ್ತೀವೋ ಎಲ್ಲ ಫಾರ್ಮುಲಾಸ್ ಕೂಡ ಒಂದ್ ಕಡೆ ಬರ್ಕೊಳ್ಳಿ. ನೆಕ್ಸ್ಟ್, ದಿ ಆಂಗಲ್ ಬಿಟ್ವೀನ್ ಟೂ ಡಯಾಗ್ನಲ್ಸ್ ಆಫ್ ಎ ಕ್ಯೂಬ್. ಸೊ ಜನರಲಿ ನೀವು ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇಲ್ಲ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಅಂತ ಜನರಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಕ್ವೆಶ್ಚನ್ ನೋಡಿ, ಆಂಗಲ್ ಬಿಟ್ವೀನ್ ಟೂ ಡಯಾಗ್ನಲ್ಸ್ ಆಫ್ ಎ ಕ್ಯೂಬ್. ಓಕೆ, ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಫಿಗರ್ ಕೂಡ ನಾನು ಡ್ರಾ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಓಕೆ, ಓಕೆ, ಇದು ಫಾರ್ ಎಕ್ಸಾಂಪಲ್ ಇದೊಂದು ಕ್ಯೂಬ್ ಆಗಿದ್ರೆ ನಾವು ವಿತ್ ರೆಸ್ಪೆಕ್ಟ್ ಟು ಆರಿಜಿನ್, ಇದನ್ನ ಆರಿಜಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಆರಿಜಿನ್ ಅಂದ್ರೆ ಏನು, 0 0 0 ಇರುತ್ತೆ. ಓಕೆನಾ? ಸೊ ಇದು ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದು ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದೇನಾಗುತ್ತೆ, a, 0, 0. ಇದು ವೈ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 0 a 0. ಓಕೆ, 0, a, 0. ಇದು ಜೆಡ್ ಆಕ್ಸಿಸ್ ಆಗಿದ್ರೆ ಇದು 0, 0, a ಆಗಿರುತ್ತೆ. ಓಕೆ, ಸೊ ಈ ಪಾಯಿಂಟ್ಸ್ ನಾನು ನೇಮ್ಸ್ ಹೇಗೆ ಅಂದ್ರೆ ಇದು ಎ, ಇದು ಆರಿಜಿನ್ ಓ, ಇದು ಎ, ಇದು ಈ ಕಡೆ ಪಾಯಿಂಟ್ ಇದು ಬಿ, ಇದು ಸಿ ಅಂತ ಅನ್ಕೊಂಡಿದ್ರೆ ಓ ಎ ಬಿ ಸಿ ಅಂತ ಅನ್ಕೊಂಡಿದ್ರೆ ಈ ಮೇಲಿರೋ ಪಾಯಿಂಟ್ಸ್ ಡಿ ಇ ಎಫ್ ಅಂಡ್ ದೆನ್ ಜಿ ಆಗುತ್ತೆ. ಓಕೆನಾ? ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಜೆಡ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದೇನಂದ್ರೆ ಇದು ನೀವು 3D ತರ ಇದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಕ್ಸ್ ವೈ ಝೆಡ್ ಆಕ್ಸಿಸ್ ಇದು ಸ್ಪೇಸ್ ಅಲ್ಲಿ ಇರುತ್ತೆ. ಸ್ಪೇಸ್ ಅಲ್ಲಿ ಅಂದ್ರೆ ಎ, ಎ ಪಾಯಿಂಟ್. ಇದೇನಂದ್ರೆ ಇದು a, 0, a. ಯಾಕಂದ್ರೆ ಇದು ಎಕ್ಸ್ ಆಕ್ಸಿಸ್ ಮತ್ತೆ ಜೆಡ್ ಆಕ್ಸಿಸ್ ರಿಲೇಟೆಡ್ ಪಾಯಿಂಟ್. ಎಕ್ಸ್ ಆಕ್ಸಿಸ್ ಜೆಡ್ ಆಕ್ಸಿಸ್ ರಿಲೇಟೆಡ್ ಪಾಯಿಂಟ್ ಅಂದ್ರೆ ವೈ ವ್ಯಾಲ್ಯೂ ಇರಲ್ಲ. ಓಕೆ, ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ವೈ ಆಕ್ಸಿಸ್ ಜೆಡ್ ಆಕ್ಸಿಸ್ ರಿಲೇಟೆಡ್ ಪಾಯಿಂಟ್ ಅಂದ್ರೆ ಎಕ್ಸ್ ಇರಲ್ಲ, 0, a. ಸೊ ಈ ಪಾಯಿಂಟ್ ಯಾವುದು, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ರಿಲೇಟೆಡ್ ಪಾಯಿಂಟ್, ಎಕ್ಸ್ ಮತ್ತೆ ಝೆಡ್. ಓಕೆ, ಈ ಬಿ ಪಾಯಿಂಟ್ ಏನಾಗುತ್ತೆ ಅಂದ್ರೆ a, a, 0 ಆಗುತ್ತೆ. ಓಕೆ, ಸೊ ಫಸ್ಟ್ ಇದು ಒಂದು ಕ್ಯೂಬ್ ಅಂತ ಅನ್ಕೊಂಡಿದ್ರೆ ಈಗ ನಾವು ಡಯಾಗ್ನಲ್ಸ್ ಫೈಂಡ್ ಔಟ್ ಮಾಡ್ಬೇಕು. ಆಂಗಲ್ ಬಿಟ್ವೀನ್ ಟೂ ಡಯಾಗ್ನಲ್ಸ್. ಒನ್ ಡಯಾಗ್ನಲ್ ಏನಂದ್ರೆ OG ಅಂತ ಅನ್ಕೊಂತೀನಿ. ಓಕೆ, ಒನ್ ಡಯಾಗ್ನಲ್ OG, ಇನ್ನೊಂದು ಡಯಾಗ್ನಲ್ AD. ಓಕೆ, ಇದು ಇನ್ನೊಂದು ಡಯಾಗ್ನಲ್ AD. ಈಗ OG ಏನಾಗುತ್ತೆ ಅಂದ್ರೆ ai ಕ್ಯಾಪ್ ಪ್ಲಸ್ a j ಕ್ಯಾಪ್ ಪ್ಲಸ್ a k ಕ್ಯಾಪ್.
ಅದೇ ಎಡಿ ಅಂದ್ರೆ ಎ ಐ ಕ್ಯಾಪ್ ಮೈನಸ್ ಎ ಜೆ ಕ್ಯಾಪ್ ಮೈನಸ್ ಎ ಕೆ ಕ್ಯಾಪ್. ಈಗ ಓಜಿ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಓಕೆ, ಈಗ ಓಜಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು, ಎ ಮೈನಸ್ ಜೀರೋ, ಎ ಮೈನಸ್ ಜೀರೋ, ಎ ಮೈನಸ್ ಜೀರೋ, ಎ ಐ ಕ್ಯಾಪ್, ಎ ಜೆ ಕ್ಯಾಪ್, ಎ ಕೆ ಕ್ಯಾಪ್. ಅದೇ ಎಡಿ ಹೇಗೆ ಅಂದ್ರೆ ಓಡಿ ಮೈನಸ್ ಓ ಎ, ಇಲ್ಲ ಓ ಎ ಮೈನಸ್ ಓಡಿ, ಎ ಮೈನಸ್ ಜೀರೋ, ಜೀರೋ ಮೈನಸ್ ಎ, ಜೀರೋ ಮೈನಸ್ ಎ. ಓಕೆ, ಈ ತರ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಜಿ ಮತ್ತೆ ಎಡಿ ಬಂದಿದೆ. ಈಗ ನಾವು ಆಂಗಲ್ ಬಿಟ್ವೀನ್ ಟು ಅಂದ್ರೆ ಫಾರ್ಮುಲಾ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಓಜಿ ಡಾಟ್ ಎಡಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಓಜಿ ಮ್ಯಾಗ್ನಿಟ್ಯೂಡ್ ಆಫ್ ಎಡಿ. ಆಂಗಲ್ ಬಿಟ್ವೀನ್ ಫಾರ್ ಎಕ್ಸಾಂಪಲ್ ಟೂ ವೆಕ್ಟಾರ್ಸ್ ಎ ಬಾರ್ ಅಂಡ್ ಬಿ ಬಾರ್ ಆಗಿದ್ರೆ ಎ ಬಾರ್ ಡಾಟ್ ಬಿ ಬಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಸೊ ಅದೇ ತರ ಇದು ಕೂಡ. ಸೊ ಈಗ ಫಸ್ಟ್ ಓಜಿ ಡಾಟ್ ಎಡಿ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಡಾಟ್ ಪ್ರಾಡಕ್ಟ್ ಏನ್ ಬರುತ್ತೆ, ಎ ಇಂಟು ಎ, ಇದು ಲೈಕ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಓಕೆ, ಎ ಇಂಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇದು ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಕ್ಯಾನ್ಸಲ್. ಓಜಿ ಮ್ಯಾಗ್ನಿಟ್ಯೂಡ್ ಆಫ್ ಓಜಿ ಅಂದ್ರೆ ರೂಟ್ 3a, ಇದು ಮ್ಯಾಗ್ನಿಟ್ಯೂಡ್ ಆಫ್ ಎಡಿ ಅಂದ್ರೆ ಅಗೇನ್ ರೂಟ್ 3a. ಓಕೆ, ಸೊ ಇದು ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ, ಮೈನಸ್ 1/√3 ಬರುತ್ತೆ. ಮೈನಸ್ 1/√3 ಇಂಟು √3 ಅಂದ್ರೆ 3 ಅಂತ ಕನ್ಸಿಡರ್ ಮಾಡ್ತಿದ್ವಿ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/3 ಬರುತ್ತೆ. ದೆನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1/3. ಓಕೆ, ಸೊ ಆಂಗಲ್ ಬಿಟ್ವೀನ್ ಟೂ ಡಯಾಗ್ನಲ್ಸ್ ಆಫ್ ಎ ಕ್ಯೂಬ್ ಅಂದ್ರೆ ಫಸ್ಟ್ ಕ್ಯೂಬ್ ಈ ತರ ಐಡೆಂಟಿಫೈ ಮಾಡಿ, ಸೊ ಈ ತರ ಫೈಂಡ್ ಔಟ್ ಮಾಡ್ಬೇಕು. ಬಟ್ ನೆಕ್ಸ್ಟ್ ಟೈಮ್ ಇಂದ ಏನು ನೆನ್ಪಿಟ್ಕೋಬೇಕಂದ್ರೆ ಡೈರೆಕ್ಟ್ಲಿ ಆಂಗಲ್ ಬಿಟ್ವೀನ್ ಟೂ ಡಯಾಗ್ನಲ್ಸ್ ಆಫ್ ಎ ಕ್ಯೂಬ್ ಅಂದ್ರೆ ಡೈರೆಕ್ಟ್ಲಿ ಕಾಸ್ ಇನ್ವರ್ಸ್ ಆಫ್ 1/3 ಅಂತ ಬರೀರಿ. ಓಕೆ, ಸೊ ಈ ಕ್ವೆಶನ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ ಡೈರೆಕ್ಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, ಕಾಸ್ ಇನ್ವರ್ಸ್ ಆಫ್ 1/3. ಈಗ ನೆಕ್ಸ್ಟ್ ಕ್ವೆಶನ್ ಅದೇ 2014 ಇಂದ ಲೈನ್ಸ್ ಕೊಟ್ಟಿದ್ದಾರೆ, 2 ಲೈನ್ಸ್ ಆರ್ ಕೊಟ್ಟಿದ್ದಾರೆ. ವೆನ್ 2 ಲೈನ್ಸ್ ಆರ್ ಕೋಪ್ಲಾನರ್ ಅಂದ್ರೆ ಕಂಡೀಷನ್ ನೋಡಿ, x2 ಮೈನಸ್ x1, y2 ಮೈನಸ್ y1, z2 ಮೈನಸ್ z1. ಇದು a1 b1 c1, ಇದು a2 b2 c2. ಕೋಪ್ಲಾನರ್ ಅಂದ್ರೆ ಇದರ ಡೆಟ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಇದರ ಡೆಟ್ ವ್ಯಾಲ್ಯೂ 0 ಆಗುತ್ತೆ. ಈಗ x2 y2 z2 ಅಂದ್ರೆ ಇವು 1 4 5, x1 y1 z1 ಅಂದ್ರೆ 2 3 4, a1 b1 c1 ಅಂದ್ರೆ 1 1 ಮೈನಸ್ k, a2 b2 c2 ಅಂದ್ರೆ k2 1. ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ 1 ಮೈನಸ್ 2, 4 ಮೈನಸ್ 3, 5 ಮೈನಸ್ 4 ಈ ತರ. ನೆಕ್ಸ್ಟ್ a1 b1 c1 1 1 ಮೈನಸ್ k, a2 b2 c2 k2 1. ಓಕೆ, ಸೊ ಇವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಲೈಕ್ ಡೆಟ್ ಫೈಂಡ್ ಔಟ್ ಮಾಡಿದ್ರೆ, ಸೊ ಇದು ಮೈನಸ್ 1 1 1 1 1 ಮೈನಸ್ k k2 1. ಓಕೆ, ಇದು ಈಕ್ವಲ್ ಟು 0 ಮಾಡ್ಕೊಂಡಿದ್ರೆ, ಓಕೆ, ಇದ್ರ ವ್ಯಾಲ್ಯೂ ಈಕ್ವಲ್ ಟು 0 ಮಾಡ್ಕೊಂಡಿದ್ರೆ ಡೆಟ್ ಫೈಂಡ್ ಔಟ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ, ನಿಮ್ಗೆ ಗೊತ್ತಿದೆ ಅಲ್ಲ 3/3 ಮ್ಯಾಟ್ರಿಕ್ಸ್ ಡೆಟ್ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಡೆಟ್ ಫೈಂಡ್ ಔಟ್ ಮಾಡಿದ್ರೆ ಮೈನಸ್ k ಸ್ಕ್ವೇರ್ ಮೈನಸ್ 3k ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ಲೈಕ್ ಮೈನಸ್ k ಕಾಮನ್ ತಗೊಂಡ್ರೆ k ಪ್ಲಸ್ 3 ಈಕ್ವಲ್ ಟು 0 ಬರುತ್ತೆ. ಅಂದ್ರೆ k ಈಕ್ವಲ್ ಟು 0 ಆರ್ k ಈಕ್ವಲ್ ಟು ಮೈನಸ್ 3 ಬರುತ್ತೆ. k ಈಕ್ವಲ್ ಟು 0 ಆರ್ k ಈಕ್ವಲ್ ಟು ಮೈನಸ್ 3. ಬಟ್ k ಈಕ್ವಲ್ ಟು ಮೈನಸ್ 3 ಅನ್ನೋದು ಆಪ್ಷನ್ ಅಲ್ಲಿ ಇಲ್ಲ. ಓಕೆ, ಸೊ that's why we will consider k equal to 0. Okay, next question. Distance of a point P of A comma B comma C from x-axis. Distance from x-axis. Okay, distance from x-axis. ಆ x-axis ಮೇಲೆ ಇರೋ ಪಾಯಿಂಟ್ ನ ನಾನು A comma 0 comma 0 ಅಂತ ಕನ್ಸಿಡರ್ ಮಾಡ್ತೀನಿ. ಅವ್ರು ಕೊಟ್ಟಿರೋ ಪಾಯಿಂಟ್ A comma B comma 0. ಈಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಹೇಗೆ, ಸ್ಕ್ವೇರ್ ರೂಟ್ ಆಫ್ A ಮೈನಸ್ A ಹೋಲ್ ಸ್ಕ್ವೇರ್. ಓಕೆ, ಇನ್ನೊಂದು ಈ ಸೆಕೆಂಡ್ b ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ c ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ, ಇದು a ಮೈನಸ್ a 0 ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಆಪ್ಷನ್ ಬಿ. ಈಗ ಇನ್ನೊಂದು, ಈಗ ಈ ಕ್ವೆಶನ್ ಇಂದ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ, ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ರೂಟ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ವೈ ಆಕ್ಸಿಸ್ ಅಂತ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ರೂಟ್. ಅದೇ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ಜೆಡ್ ಆಕ್ಸಿಸ್ ಅಂತ ಕೇಳಿದ್ರೆ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಓಕೆ, ಯಾವ ಆಕ್ಸಿಸ್ ಕನ್ಸಿಡರ್ ಮಾಡ್ತಾರೋ ಅದ್ರ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಅಕಾರ್ಡಿಂಗ್ ಟು ದಿಸ್ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್. ಈಗ ಈ ಫಸ್ಟ್ 4 ಕ್ವೆಶನ್ಸ್ ಮಾಡಿದ್ವಲ್ಲ, ಫಸ್ಟ್ 4 ಕ್ವೆಶನ್ಸ್ ಕೂಡ 2014 ಇಂದ. ಈಗ ಇನ್ಮೇಲಿಂದ 2015 ಕ್ವೆಶನ್
ಎಂಟರ್ ಆಗ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಅವರೊಂದು ಪಾಯಿಂಟ್ ಕೊಟ್ಟಿದ್ದಾರೆ 2, 3, 1 ಅಂಡ್ ಪ್ಯಾರಲಲ್ ಟು ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಪ್ಲೇನ್. ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಪ್ಲೇನ್ ಅಂದ್ರೆ ಜನರಲಿ ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು, ನಾರ್ಮಲ್ ಫೈಂಡ್ ಔಟ್ ಮಾಡಬೇಕು. ಓಕೆ, ನಾರ್ಮಲ್ ಟು ಬೋತ್ ದಿ ಪ್ಲೇನ್ಸ್. ನಾರ್ಮಲ್ ಟು ಬೋತ್ ದಿ ಪ್ಲೇನ್ಸ್ ಅಂದ್ರೆ n ಕ್ಯಾಪ್ ಇಸ್ ಈಕ್ವಲ್ ಟು n ಬಾರ್ ಇಸ್ ಈಕ್ವಲ್ ಟು ಇದು ಫಾರ್ ಎಕ್ಸಾಂಪಲ್ ಇದರಿಂದ ಫಸ್ಟ್ ವೆಕ್ಟರ್, ಇದರಿಂದ ಸೆಕೆಂಡ್ ವೆಕ್ಟರ್, ಎರಡು ಕೂಡ ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಇದು i ಕ್ಯಾಪ್, j ಕ್ಯಾಪ್ ಅಂಡ್ ದೆನ್ k ಕ್ಯಾಪ್. ಸೊ ಈಗ ಫಸ್ಟ್ a ಬಾರ್, ಈ ಫಸ್ಟ್ ಪ್ಲೇನ್ ಇಂದ ನಮಗೆ ಈಗ ಕಾಂಪೊನೆಂಟ್ಸ್ ಏನ್ ತಗೋಬೇಕಂದ್ರೆ 1, -2, -1. ಈಗ b ಬಾರ್ ಸೆಕೆಂಡ್ ಕಾಂಪೊನೆಂಟ್ ಇಂದ 1, 1 ಇದು 3 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇವಾಗ ಇದರದ್ದು ಕ್ರಾಸ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದ್ರೆ i ಕ್ಯಾಪ್ ಇಂಟು -6 ಪ್ಲಸ್ 1 ಮೈನಸ್ j ಕ್ಯಾಪ್ ಇಂಟು 3 ಪ್ಲಸ್ 1 ಪ್ಲಸ್ k ಕ್ಯಾಪ್ ಇಂಟು 1 ಪ್ಲಸ್ 2. ಸೊ ಇದೇನಾಗುತ್ತೆ -5 i ಕ್ಯಾಪ್, ಓಕೆ, -4 j ಕ್ಯಾಪ್ ಪ್ಲಸ್ 3 k ಕ್ಯಾಪ್. ಓಕೆ, ಈಗ ನಾರ್ಮಲ್ ವೆಕ್ಟರ್ ಬಂದಿದೆ. ಸೊ ಇದರಿಂದ ಈಗ ನಾವು ಏನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಈ ವೆಕ್ಟರ್ ಇಂದ ನಾವು ಡಿಆರ್ಸ್ ಕನ್ಸಿಡರ್ ಮಾಡ್ಬೇಕು, -5, -4, -3 ಅಂತ. ಸೊ ಈಗ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಪಾಯಿಂಟ್ ಅಂದ್ರೆ ಜನರಲಿ x1, y1, z1 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ 2, 3, 1. ಸೊ ಈಗ ಈಕ್ವೇಶನ್ ಆಫ್ ಎ ಲೈನ್ ಏನು ಜನರಲಿ, ಓಕೆ, x ಮೈನಸ್ x1 ಬೈ a ಈಕ್ವಲ್ ಟು y ಮೈನಸ್ y1 ಬೈ b ಇಸ್ ಈಕ್ವಲ್ ಟು z ಮೈನಸ್ z1 ಬೈ c. ಈಗ x ಮೈನಸ್ x1 ಅಂದ್ರೆ ಪಾಯಿಂಟ್, x ಮೈನಸ್ 2 ಬೈ a ವ್ಯಾಲ್ಯೂ -5, y ಮೈನಸ್ y1 ಅಂದ್ರೆ 3 ಡಿವೈಡೆಡ್ ಬೈ b ಅಂದ್ರೆ -4, ನೆಕ್ಸ್ಟ್ z ಮೈನಸ್ z1 ಅಂದ್ರೆ 1 ಡಿವೈಡೆಡ್ ಬೈ c ಅಂದ್ರೆ 3. ಸೊ ಇದು ರಿಕ್ವೈರ್ಡ್ ಈಕ್ವೇಶನ್ ಆಫ್ ಎ ಲೈನ್, x ಮೈನಸ್ 2 ಬೈ -5, ಓಕೆ, y ಮೈನಸ್ 3 ಬೈ -4, z ಮೈನಸ್ 1 ಬೈ 3, ಆಪ್ಷನ್ ಬಿ. ಓಕೆ, ಸೊ ಈ ತರ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಅವ್ರು ಕೊಟ್ಟಿದ್ದ ಈಕ್ವೇಶನ್ ನೋಡಿದ್ರಲ್ಲ, 2x ಮೈನಸ್ 3y ಪ್ಲಸ್ 4z ಈಸ್ ಈಕ್ವಲ್ ಟು 9. ಬಟ್ ಆ ಪ್ಲೇನ್ ಈಕ್ವೇಶನ್ ಇಂದ ಫಸ್ಟ್ ಡಿಸಿಸ್ ಏನಾಗುತ್ತೆ, ಡಿಸಿಸ್ ಆಫ್ ದಿ ಪ್ಲೇನ್ ಏನಾಗುತ್ತೆ ಅಂದ್ರೆ 2, -3, 4. ಓಕೆ, ಸೊ ಈಗ ಇದ್ರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9 ಪ್ಲಸ್ 16 ಎಷ್ಟು √29 ಆಗುತ್ತೆ. ಸೊ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಲ್ಲಿ ಫಸ್ಟ್ ಈ ತರ ಡಿಸಿಸ್ ಇದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ಮೇಲೆ ಆ ವ್ಯಾಲ್ಯೂ ಎಷ್ಟು ಬಂದಿದೆನೋ ಅದು ಡಿವೈಡ್ ಮಾಡಬೇಕು. ಓಕೆ, ಸೊ ಅದು ಬೋತ್ ಸೈಡ್, ಈ ಪ್ಲೇನ್ ಈಕ್ವೇಶನ್ ಗೆ ಬೋತ್ ಸೈಡ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಸೊ 2/√29x ಮೈನಸ್ 3/√29y ಪ್ಲಸ್ 4 into this is z/√29 is equal to 29/√29. ಸೊ ಈಗ ಏನ್ ಮಾಡ್ಬೇಕಂದ್ರೆ ಈಗ 2/√29 ಪ್ಲೇಸ್ ಅಲ್ಲಿ ಇಂಟು ಅಗೇನ್ x ಪ್ಲೇಸ್ ಅಲ್ಲಿ ಇದು ಮತ್ತೆ 2/√29 ಇದು ಫಸ್ಟ್ ಕಾಮ, ಈಗ -3/√29 ಇಂಟು 29/√29. ಈ ಕಡೆ ಯಾವ ವ್ಯಾಲ್ಯೂ ಬರುತ್ತೋ ಅದನ್ನ ನಾವು ಈ ಕಡೆ ಲೆಫ್ಟ್ ಸೈಡ್ ಈ ಕಡೆ ಮಲ್ಟಿಪ್ಲೈ ಮಾಡ್ಬೇಕು, x ಪ್ಲೇಸ್ ಅಲ್ಲಿ, y ಪ್ಲೇಸ್ ಅಲ್ಲಿ ಮತ್ತೆ z ಪ್ಲೇಸ್ ಅಲ್ಲಿ. ಇದು 4/√29 ಇಂಟು 29/√29. ಓಕೆ, ಅರ್ಥಾಯ್ತಾ? ಫಸ್ಟ್ ಈ ಪ್ಲೇನ್ ಈಕ್ವೇಶನ್ ಇಂದ ಡಿಸಿಸ್ 2 -3 4 ಕನ್ಸಿಡರ್ ಮಾಡಿ ಅದನ್ನ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ √29 ಬಂದಿದೆ. ಆ √29 ಬೋತ್ ಸೈಡ್ ಡಿವೈಡ್ ಮಾಡಬೇಕು. ಬೋತ್ ಸೈಡ್ ಡಿವೈಡ್ ಮಾಡಿದ್ಮೇಲೆ ಈ ವ್ಯಾಲ್ಯೂ ಏನ್ ಬರುತ್ತೋ ಅದು ಈಗ x ಪ್ಲೇಸ್ ಅಲ್ಲಿ, y ಪ್ಲೇಸ್ ಅಲ್ಲಿ, z ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಈಗ ಆಕ್ಚುಲಿ √29 ಕ್ಯಾನ್ಸಲ್, 29 √29 ಕ್ಯಾನ್ಸಲ್, 29 √29 ಕ್ಯಾನ್ಸಲ್. ಈ ರಿಮೈನಿಂಗ್ ಏನ್ ಬರುತ್ತೆ 2, -3, 4 ಬರುತ್ತೆ. ಸೊ ದಿಸ್ ಈಸ್ ಓನ್ಲಿ ವಿಲ್ ಕನ್ಸಿಡರ್ ಆಸ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಓಕೆ, 2, -3, 4. ಈಗ ಇನ್ನೊಂದು ಶಾರ್ಟ್ ಕಟ್ ಏನಂದ್ರೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫ್ರಮ್ ಆರಿಜಿನ್ ಅಂತ ಕೊಟ್ಟಿದ್ರೆ ಈ ಕಡೆ ಕಾಂಪೊನೆಂಟ್ಸ್ ಏನಿದೆ 2, -3, 4 ಅದನ್ನೇ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಬಹುದು. ಬಟ್ ಇದು ಪ್ರೊಸೀಜರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇದು 2016 ಇಂದ ಎರಡು ಕ್ವೆಶ್ಚನ್ಸ್. ಓಕೆ, ಕ್ವೆಶ್ಚನ್ ಏನಂದ್ರೆ ದಿ ವೆಕ್ಟಾರ್ ಈಕ್ವೇಶನ್ ಆಫ್ ದಿ ಪ್ಲೇನ್ ವಿಚ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 3/√15 ಅಂದ್ರೆ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ 3/√14. ಓಕೆ, ನೆಕ್ಸ್ಟ್ ಫ್ರಮ್ ದಿ ಆರಿಜಿನ್ ಅಂಡ್ ನಾರ್ಮಲ್ ಫಾರ್ಮ್ ಫ್ರಮ್ ದಿ ಆರಿಜಿನ್ ಈಸ್, ನಾರ್ಮಲ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು n ಬಾರ್ ಅಂತ ಕನ್ಸಿಡರ್ ಮಾಡಿ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್. ಓಕೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ನಾರ್ಮಲ್ ಫಾರ್ಮ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ನಾರ್ಮಲ್ ಫಾರ್ಮ್ n ಬಾರ್ ಇಂದ n ಕ್ಯಾಪ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು, 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್, ವೆಕ್ಟಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. n ಬಾರ್ ಇಂದ n ಕ್ಯಾಪ್ ಹೇಗೆ ವೆಕ್ಟಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್.
ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು 2 ಸ್ಕ್ವೇರ್ 4 ಪ್ಲಸ್ 9 ಪ್ಲಸ್ 1 ಅಂದ್ರೆ √14 ಆಗುತ್ತೆ. ಓಕೆ, ಸೊ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಿವೈಡೆಡ್ ಬೈ √14 ಆಗುತ್ತೆ. ಓಕೆ, ಸೊ ಬಟ್ ಆಕ್ಚುಲಿ ನಮಗೆ ವೆಕ್ಟರ್ ಈಕ್ವೇಶನ್ ಫಾರ್ಮ್ ಏನು, r bar dot n cap is equal to d, right? ಸೊ r bar ಅಂದ್ರೆ ಸೊ ಜನರಲಿ r bar dot n cap ಅಂದ್ರೆ ಇದು 2i cap minus 3j cap plus k cap divided by √14 is equal to d. d ಅಂದ್ರೆ ಎಷ್ಟು, d ಕೂಡ 3 by √14 √14 cancel. r bar dot 2i cap minus 3j cap plus k cap is equal to what, equal to 3. ಓಕೆ, ಸೊ ಅಂದ್ರೆ ಆಪ್ಷನ್ ಎ. ಓಕೆ, ಇದು ವೆಕ್ಟಾರ್ ಈಕ್ವೇಶನ್ ಈ ತರ ಫೈಂಡ್ ಔಟ್ ಮಾಡಬೇಕು. ವೆಕ್ಟಾರ್ ಈಕ್ವೇಶನ್ ಫಾರ್ಮ್ ಡಿಸ್ಟೆನ್ಸ್ ನಾರ್ಮಲ್ ಫಾರ್ಮ್ ಗೊತ್ತಿದಾಗ r bar dot n cap is equal to d. Next question, find the coordinates of foot of the perpendicular from the origin to the plane. Foot of the perpendicular ಅಂದ್ರೆ coordinates find out ಮಾಡಬೇಕು. ಓಕೆ, ಸೊ ಜನರಲ್ ಅವ್ರು ಕೊಟ್ಟಿದ್ದ ಈಕ್ವೇಶನ್ ಏನಂದ್ರೆ 5y plus 8 equal to 0 ಅಂದ್ರೆ ಎಷ್ಟು ಬರುತ್ತೆ, 5y is equal to minus 8, y is equal to minus 8 by 5. ಸೊ y ವ್ಯಾಲ್ಯೂ ಅಷ್ಟೇ ಬರುತ್ತೆ. ಓಕೆ, ಸೊ y ವ್ಯಾಲ್ಯೂ ಅಷ್ಟೇ ಬಂದಿದೆ ಅಂದ್ರೆ ಮೀನಿಂಗ್ ಏನು, ದಿಸ್ ಈಸ್ ಪ್ಯಾರಲಲ್ ಟು y equal to 0 ಪ್ಲೇನ್. ಇದು ಪ್ಯಾರಲಲ್ ಟು y equal to 0 ಪ್ಲೇನ್. ಸೊ ಅವಾಗ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂದ್ರೆ 0, minus 8 by 5, 0. ರಿಮೈನಿಂಗ್ x ಮತ್ತೆ y ಕೋಆರ್ಡಿನೇಟ್ 0 ಆಗುತ್ತೆ. ಓನ್ಲಿ y ವ್ಯಾಲ್ಯೂ ಅಷ್ಟೇ 0, minus 8 by 5, 0. ಸೊ ಆಪ್ಷನ್ ಡಿ. ಓಕೆ, ಈ ಸಿಂಪಲ್ ಅಲ್ಲ, ಈ ತರ ಕ್ವೆಶನ್ಸ್ ಕೊಟ್ರೆ. ನೆಕ್ಸ್ಟ್ ನೋಡಿ, ಓಕೆ 2016 ಇನ್ನೊಂದು ಕ್ವೆಶನ್ ಇದೆ. ಇಫ್ cos alpha, cos beta, cos gamma ಆರ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ವೆಕ್ಟರ್. ಇದು ಜನರಲಿ ನಾವು ಡೈರೆಕ್ಷನ್ ಕೊಸೈನ್ cos alpha, cos beta, cos gamma ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈಗ ಅವ್ರು ಕೇಳ್ತಿದ್ದೇನೆ cos 2 alpha, cos 2 beta, cos 2 gamma. ನಮಗೆ ಗೊತ್ತು cos 2 theta ಫಾರ್ಮುಲಾ. cos 2 theta ಫಾರ್ಮುಲಾ 2 cos square theta minus 1 ಅಂತ ಕನ್ಸಿಡರ್ ಮಾಡಬಹುದು. ಅದೇ ತರ ಈ ಫಾರ್ಮುಲಾ ಈ ಮೂರಕ್ಕೆ ಅಪ್ಲೈ ಮಾಡಿದ್ರೆ cos 2 alpha ಅಂದ್ರೆ 2 cos square alpha minus 1, cos 2 beta ಅಂದ್ರೆ 2 cos square beta minus 1, cos 2 gamma ಅಂದ್ರೆ 2 cos square gamma minus 1. ಸೊ ಈ ಮೂರು ಟರ್ಮ್ಸ್ ಅಲ್ಲಿ 2 ಕಾಮನ್ ತಗೊಂಡ್ರೆ cos square alpha plus cos square beta plus cos square gamma. ರಿಮೈನಿಂಗ್ ಟರ್ಮ್ಸ್ ಏನು, -1 -1 -1 ಎಷ್ಟಾಗುತ್ತೆ, -3. ಈಗ 2 into cos square alpha plus cos square beta plus cos square gamma. ಸೊ ಜನರಲಿ ಇವು ಡೈರೆಕ್ಷನ್ ಕೊಸೈನ್ಸ್ ಆಗಿದ್ರೆ L square plus M square plus N square ವ್ಯಾಲ್ಯೂ ಎಷ್ಟು 1 ಅಂದ್ರೆ cos square alpha plus cos square beta plus cos square gamma ವ್ಯಾಲ್ಯೂ 1 ಆಗುತ್ತೆ. ಅಂದ್ರೆ 2 into 1 2 -3, 2 - 3 ಎಷ್ಟು -1. ಓಕೆ, ಇದು ಇದ್ರ ವ್ಯಾಲ್ಯೂ. ನೆಕ್ಸ್ಟ್, ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ 6, 7, 8 ಫ್ರಮ್ XY ಪ್ಲೇನ್. XY ಪ್ಲೇನ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಅದು z ಕೋಆರ್ಡಿನೇಟ್ ಎಷ್ಟು ಅಷ್ಟಾಗುತ್ತೆ. ಅದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ XZ ಪ್ಲೇನ್ ಆಗಿದ್ರೆ y ಕೋಆರ್ಡಿನೇಟ್ ವ್ಯಾಲ್ಯೂ 7. ಅದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ YZ ಪ್ಲೇನ್ ಆಗಿದ್ರೆ x ಕೋಆರ್ಡಿನೇಟ್ ವ್ಯಾಲ್ಯೂ 6. ಅವ್ರು ಕೇಳ್ತಿದ್ದು XY ಪ್ಲೇನ್ ಅಂದ್ರೆ Z ಕೋಆರ್ಡಿನೇಟ್ ವ್ಯಾಲ್ಯೂ ಅದು 8 ಆಗುತ್ತೆ. ಓಕೆ, ನೋಡಿ ಈ ತರ ಸಿಂಪಲ್ ಕ್ವೆಶನ್ಸ್ ಕೂಡ ಬರುತ್ತೆ ಕೆಲವೊಂದ್ಸಲ. ಇದು KCT 2017 ಅಲ್ಲಿ. ನೆಕ್ಸ್ಟ್ 2017 ಅಲ್ಲಿ ಇನ್ನೊಂದು ಕ್ವೆಶನ್, ದಿ ರಿಫ್ಲೆಕ್ಷನ್ ಆಫ್ ದಿ ಪಾಯಿಂಟ್ ಆಲ್ಫಾ ಬೀಟಾ ಗಾಮಾ ಇನ್ XY ಪ್ಲೇನ್. ಓಕೆ, XY ಪ್ಲೇನ್ ಅಂದ್ರೆ ಯಾವ ಲೈಕ್ ವಿಚ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್, ಯಾವ್ದು ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂದ್ರೆ Z ಪರ್ಪೆಂಡಿಕ್ಯುಲರ್ ಇರುತ್ತೆ. ಅಂದ್ರೆ ಅದಕ್ಕೆ ರಿಫ್ಲೆಕ್ಷನ್ ಏನಾಗುತ್ತೆ, Z ಮಾತ್ರ ನೆಗೆಟಿವ್ ಆಗುತ್ತೆ. ಒಂದ್ ಸೈಡ್ ಈಗ ಫಾರ್ ಎಕ್ಸಾಂಪಲ್ ಇದು X ಇದು Y ಅಂತ ಅನ್ಕೊಳ್ಳಿ, ಇದು X ಇದು Y ಅಂತ ಅನ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಏನ್ ಪರ್ಪೆಂಡಿಕ್ಯುಲರ್ ಅಂದ್ರೆ Z ಅನ್ನೋದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಲೆಟ್ ಇಟ್ ಬಿ ಲೈಕ್ ದಿಸ್, Z ಅನ್ನೋದು ಪರ್ಪೆಂಡಿಕ್ಯುಲರ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ರಿಫ್ಲೆಕ್ಷನ್ ಅಂದ್ರೆ ಇದು ಆಪೋಸಿಟ್ ಸೈಡ್ ಕನ್ಸಿಡರ್ ಮಾಡ್ಬೇಕು. ಆಪೋಸಿಟ್ ಸೈಡ್ ಅಂದ್ರೆ ಅವಾಗ ಆಪೋಸಿಟ್ ಸೈಡ್ ಏನಾಗುತ್ತೆ, ಇದು Z ಅನ್ನೋದು ಮಾತ್ರ ನೆಗೆಟಿವ್ ಆಗುತ್ತೆ. ಅಂದ್ರೆ ಆಲ್ಫಾ ಬೀಟಾ ಮೈನಸ್ ಗಾಮಾ. XY ಪ್ಲೇನ್ಗೆ ರಿಫ್ಲೆಕ್ಷನ್ ಅಂದ್ರೆ ಆಲ್ಫಾ ಬೀಟಾ ಮೈನಸ್ ಗಾಮಾ. ಓಕೆ, ಅದೇ YZ ಪ್ಲೇನ್ಗೆ ರಿಫ್ಲೆಕ್ಷನ್ ಅಂದ್ರೆ ಆಲ್ಫಾ ಅನ್ನೋದು ಮೈನಸ್ ಆಗುತ್ತೆ. ಅದೇ XZ ಪ್ಲೇನ್ ಅಂದ್ರೆ Y ಅನ್ನೋದು ನೆಗೆಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 12. ಇದು ಕೂಡ 2017. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಪ್ರತಿ ಲೈಕ್ ಎವ್ರಿ ಇಯರ್ ಕೂಡ 3 to 4 ಕ್ವೆಶನ್ಸ್ ಅಂತೂ 3D ಅಲ್ಲಿ ಪಕ್ಕ ಬರುತ್ತೆ. ವೆಕ್ಟಾರ್ಸ್ 3D ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆಸ್ ಲೈಕ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್. ಈ ಕ್ವೆಶನ್ ಪ್ಲೇನ್ ಇಕ್ವೇಶನ್ ಕೊಟ್ಟಿದ್ದಾರೆ 2x - 3y + 6z =
6z ಈಕ್ವಲ್ ಟು 11 ಅಂತ. ಸೊ ಇದರಿಂದ ನಾವು ನಾರ್ಮಲ್ ಫಾರ್ಮ್ n ಬಾರ್ ಅಂತ ಕನ್ಸಿಡರ್ ಮಾಡಬಹುದು. ಅದು 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಓಕೆ, ಸೊ ಈಗ ಇನ್ನೊಂದೇನಂದ್ರೆ ಮೇಕ್ಸ್ ಎನ್ ಆಂಗಲ್ ಸೈನ್ ಇನ್ವರ್ಸ್ ಆಫ್ ಆಲ್ಫಾ ವಿತ್ ಎಕ್ಸ್ ಆಕ್ಸಿಸ್. ಓಕೆ, ಸೈನ್ ಇನ್ವರ್ಸ್ ಆಫ್ ಆಲ್ಫಾ ವಿತ್ ಎಕ್ಸ್ ಆಕ್ಸಿಸ್. ಸೊ ಈಗ ಅದೇನು ಲೈಕ್ ಫಾರ್ಮುಲಾ ಏನಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಬಿ ಬಾರ್ ಡಾಟ್ ಎನ್ ಬಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಬಾರ್. ಈ ಬಿ ಬಾರ್ ಇದೆಲ್ಲ ಅದು ಬಿ ಬಾರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಎಕ್ಸ್ ಆಕ್ಸಿಸ್, ಅಂದ್ರೆ ಓನ್ಲಿ ಐ ಕ್ಯಾಪ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಸೈನ್ ಆಫ್ ಥೀಟಾ, ಥೀಟಾ ಅಂದ್ರೆ ಎಷ್ಟು? ಸೈನ್ ಇನ್ವರ್ಸ್ ಆಲ್ಫಾ ಇದೆ. ಓಕೆನಾ, ಆಂಗಲ್ ಬಿಟ್ವೀನ್ ಪ್ಲೇನ್ ಅಂಡ್ ಎಕ್ಸ್ ಆಕ್ಸಿಸ್. ಇದು ಪ್ಲೇನ್ ಎನ್ ಬಾರ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಎಕ್ಸ್ ಆಕ್ಸಿಸ್ ಐ ಕ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ಸೈನ್ ಥೀಟಾ ಫಾರ್ಮುಲಾ ಇದೆ. ಸೈನ್ ಆಫ್ ಥೀಟಾ ಅಂದ್ರೆ ಎಷ್ಟು? ಸೈನ್ ಇನ್ವರ್ಸ್ ಆಲ್ಫಾ ಈಕ್ವಲ್ ಟು ಬಿ ಬಾರ್ ಅಂದ್ರೆ ಐ ಕ್ಯಾಪ್ ಡಾಟ್ ಎನ್ ಬಾರ್ ಅಂದ್ರೆ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಅಂದ್ರೆ 1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಬಾರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9 ಪ್ಲಸ್ 36. ಸೊ ಸೈನ್ ಇನ್ವರ್ಸ್ ಕ್ಯಾನ್ಸಲ್. ಆಲ್ಫಾ ಇಸ್ ಈಕ್ವಲ್ ಟು ಇದು ಸಿಂಪ್ಲಿಫೈ ಮಾಡಿದ್ರೆ 1 ಇಂಟು 2 ಅಷ್ಟೇ ಇರುತ್ತೆ, ಡಿವೈಡೆಡ್ ಬೈ 4 ಪ್ಲಸ್ 36 40 ಪ್ಲಸ್ 9 ರೂಟ್ 49. ದಟ್ ಮೀನ್ಸ್ ಆಲ್ಫಾ ಇಸ್ ಈಕ್ವಲ್ ಟು 2/7. ಆಪ್ಷನ್ ಬಿ. Next question. Question number 13. The distance of the point from the line. Distance of point from the line. Okay. So ಇದು ಸ್ವಲ್ಪ ಲೆಂದಿ ಆಗುತ್ತೆ, ಬಟ್ ಪ್ರೋಸೆಸ್ ಒಂದೇ ಕಾಮನ್ ಇರುತ್ತೆ. ಅದು ಜನರಲಿ ಈ ತರ ಕ್ವಶನ್ ಕೇಳ್ತಾ ಇರ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಫಸ್ಟ್ ಅವ್ರು ಕೊಟ್ಟಿದ್ದ ಲೈನ್ ಎಕ್ಸ್ ಪ್ಲಸ್ 3/3 ಈಕ್ವಲ್ ಟು ವೈ ಮೈನಸ್ 4/5 ಈಕ್ವಲ್ ಟು ಜೆಡ್ ಪ್ಲಸ್ 8/6. ಓಕೆ, ಈ ಮೂರು ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಏನಾಗುತ್ತೆ ಅಂದ್ರೆ ಇದು ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿದ್ರೆ 3 ಲ್ಯಾಂಬ್ಡಾ ಮೈನಸ್ 3. ಓಕೆ, ಇದು 3 ಲ್ಯಾಂಬ್ಡಾ ಮೈನಸ್ 3. ಅದೇ ತರ ವೈ ಏನಾಗುತ್ತೆ ಅಂದ್ರೆ 5 ಲ್ಯಾಂಬ್ಡಾ ಪ್ಲಸ್ 4 ಆಗುತ್ತೆ. ಅದೇ ಜೆಡ್ ಏನಾಗುತ್ತೆ ಅಂದ್ರೆ 6 ಲ್ಯಾಂಬ್ಡಾ ಮೈನಸ್ 8 ಆಗುತ್ತೆ. ಓಕೆ, ಸೊ ಇವೆಲ್ಲ ಕೂಡ ಕೋಆರ್ಡಿನೇಟ್ಸ್ ಆಫ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ಡಿಆರ್ಸ್ ಆಫ್ ಪರ್ಪೆಂಡಿಕ್ಯುಲರ್. ಓಕೆ, ಡಿಆರ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಈಗ 3 ಲ್ಯಾಂಬ್ಡಾ ಮೈನಸ್ 3 ಬಂದಿದೆಲ್ಲ. ಓಕೆ, ಅದಕ್ಕೆ ಈ ಪಾಯಿಂಟ್ ನ ಲೈಕ್ x2 ಮೈನಸ್ x1 ಈ ತರ ತಗೋಬೇಕು ಡಿಆರ್ಸ್. ಓಕೆ, ಸೊ 3 ಲ್ಯಾಂಬ್ಡಾ ಮೈನಸ್ 3 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಒಂದು. ನೆಕ್ಸ್ಟ್ ಇದು 5 ಲ್ಯಾಂಬ್ಡಾ ಪ್ಲಸ್ 4 ಮೈನಸ್ 4. ಓಕೆ, ನೆಕ್ಸ್ಟ್ 6 ಲ್ಯಾಂಬ್ಡಾ ಮೈನಸ್ 8 ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಪ್ಲಸ್ 5 ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ 3 ಲ್ಯಾಂಬ್ಡಾ ಮೈನಸ್ 1 ಮೈನಸ್ 4 ಪ್ಲಸ್ 4 ಕ್ಯಾನ್ಸಲ್. 5 ಲ್ಯಾಂಬ್ಡಾ 6 ಲ್ಯಾಂಬ್ಡಾ ಮೈನಸ್ 8 ಪ್ಲಸ್ 5 ಏನಾಗುತ್ತೆ ಇದು ಮೈನಸ್ 8 ಆಗುತ್ತೆ. ಸೊ ದೀಸ್ ಆರ್ ವಾಟ್ ಡಿಆರ್ಸ್ ಆಫ್ ದಿ ಲೈನ್ ಆಗುತ್ತೆ. ಸೊ ಈಗ ಡಿಆರ್ಸ್ ಗೆ ಈ ಎ ಬಿ ಸಿ ಇವು ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ 3 ಇಂಟು 3 ಲ್ಯಾಂಬ್ಡಾ ಮೈನಸ್ 1 ಪ್ಲಸ್ 5 ಇಂಟು 5 ಲ್ಯಾಂಬ್ಡಾ ಪ್ಲಸ್ 6 ಇಂಟು 6 ಲ್ಯಾಂಬ್ಡಾ ಮೈನಸ್ 3 ಈಕ್ವಲ್ ಟು 0. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ 9 ಲ್ಯಾಂಬ್ಡಾ ಮೈನಸ್ 3 ಪ್ಲಸ್ 5 25 ಲ್ಯಾಂಬ್ಡಾ ಪ್ಲಸ್ 6 6 36 ಲ್ಯಾಂಬ್ಡಾ ಮೈನಸ್ 6 3 18 ಈಕ್ವಲ್ ಟು 0. ಇದು ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಇದು 25 ಪ್ಲಸ್ 36 ಪ್ಲಸ್ 9 70 ಲ್ಯಾಂಬ್ಡಾ ಮೈನಸ್ 21 ಈಕ್ವಲ್ ಟು 0. ಅಂದ್ರೆ 70 ಲ್ಯಾಂಬ್ಡಾ ಈಕ್ವಲ್ ಟು 21. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 21/70. ಅಂದ್ರೆ 7 3 7 10. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬಂದಿದೆ? ಲ್ಯಾಂಬ್ಡಾ ವ್ಯಾಲ್ಯೂ 3/10. ಓಕೆ, ಸೊ ಈ ಲ್ಯಾಂಬ್ಡಾ ವ್ಯಾಲ್ಯೂ ಅನ್ನೋದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಆ ಪಾಯಿಂಟ್ ಏನಾಗುತ್ತೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ 3/10 ಮಾಡಿದ್ರೆ 3 ಇಂಟು 3/10 ಮೈನಸ್ 1. ನೆಕ್ಸ್ಟ್ 5 ಇಂಟು 3/10 6 ಇಂಟು 3/10 ಮೈನಸ್ 3. ಈ ಪಾಯಿಂಟ್ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 1/10 5/10 ನೆಕ್ಸ್ಟ್ ಮೈನಸ್ 12/10 ಬರುತ್ತೆ ಪಾಯಿಂಟ್. ಓಕೆ, ಬಟ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ದಿ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಫ್ರಮ್ ದಿಸ್ ಲೈನ್. ಓಕೆ, ಪಾಯಿಂಟ್ ಇಂದ ಈ ಲೈನ್ ಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಈ ತರ ಪಾಯಿಂಟ್ ಬಂದ್ಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1/10 ಹೋಲ್ ಸ್ಕ್ವೇರ್ ಅಂದ್ರೆ 1/100 ಪ್ಲಸ್ 5/10 ಅಂದ್ರೆ 5/10 ಅಲ್ಲ 5 3 15/10. ಓಕೆ, 15/10 ಅಂದ್ರೆ 225/100 ಪ್ಲಸ್ 12/10 ಅಂದ್ರೆ ಇದು 144/100. ಓಕೆ, ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ 37/10 ಬರುತ್ತೆ. ಓಕೆ, ಸೊ ಆಪ್ಷನ್ ಬಿ. ಓಕೆ, ಸೊ ಪ್ರೊಸೀಜರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗೈಸ್.
ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ದ ಲೈನ್. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ. ಪಾಯಿಂಟ್ ಟು ದಿ ಲೈನ್. ಸೊ ಈ ಲೈನ್ ನ ಈಕ್ವಲ್ ಟು ಸಮ್ ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಜೆಡ್ ವ್ಯಾಲ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಡಿಆರ್ಸ್ ಅಂದ್ರೆ ಈ ಎಕ್ಸ್ ಮೈನಸ್ ಪಾಯಿಂಟ್ ಇದೆಲ್ಲ, ಎಕ್ಸ್ ಮೈನಸ್ x1, ವೈ ಮೈನಸ್ y1, ಜೆಡ್ ಮೈನಸ್ z1 ಮಾಡಬೇಕು. ಓಕೆ, ಸೊ ಇದೊಂದು ಲೈನ್ ಬರುತ್ತೆ, ಪಾಯಿಂಟ್ ಬರುತ್ತೆ. ಈ ಪಾಯಿಂಟ್ ಗೆ ಈ ಡೈರೆಕ್ಷನ್ ರೇಷಿಯೋಸ್ 3 ಇಂಟು 5 ಇಂಟು 6 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ. ಆ ಲ್ಯಾಂಬ್ಡಾ ವ್ಯಾಲ್ಯೂ ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಇಂದಾನೆ ನಮಗೆ ಡಿಸ್ಟೆನ್ಸ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಈ ತರ. ಓಕೆ, ಸೊ ಇದೇ ತರ ಪ್ರಾಬ್ಲಮ್ ಇನ್ನೊಂದಿದೆ ನೆಕ್ಸ್ಟ್. ಸೊ ಅವಾಗ ಅದು ಮಾಡಿದಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಇಮೇಜ್ ಆಫ್ ದಿ ಪಾಯಿಂಟ್ 1,6,3 ಪಾಯಿಂಟ್ ಕೊಟ್ಟಿದ್ದಾರೆ 1,6,3. ನೆಕ್ಸ್ಟ್ ಇನ್ ದಿ ಲೈನ್ ಎಕ್ಸ್ ವೈ ಈ ತರ ಈಕ್ವೇಶನ್ ಆಫ್ ಲೈನ್ ಕೊಟ್ಟಿದ್ದಾರೆ. ಇಮೇಜ್ ಆಫ್ ದಿ ಪಾಯಿಂಟ್, ಓಕೆ, ಇಮೇಜ್ ಆಫ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಲೈನ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇದು ಲೈನ್ ಆಗಿದ್ರೆ ಸೊ ಇದು ಒಂದು ಪಾಯಿಂಟ್ ಇದೆ ಪಿ, ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇದು ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಆರ್ ಅನ್ನೋದು ಈ ಆರ್ ಎ ಕಾಮ ಬಿ ಕಾಮ ಸಿ ಅಂತ ಅನ್ಕೊಂಡಿದ್ರೆ ಇದು ಇಮೇಜ್ ಆಗುತ್ತೆ. ಈ ಪಾಯಿಂಟ್ ಪಿ ಗೆ ಇಮೇಜ್ ಇದು. ಪಾಯಿಂಟ್ ಪಿ ಏನ್ ಕೊಟ್ಟಿದ್ದಾರೆ 1,6,3. ಓಕೆ, ದಿ ಇಮೇಜ್ ಆಫ್ ದಿ ಪಾಯಿಂಟ್ ಇನ್ ದಿ ಲೈನ್ ಕ್ಯೂ ಅನೇ ಪಾಯಿಂಟ್, ಇದು ಆರ್ ಅನೇ ಪಾಯಿಂಟ್. ಇದು ನಾವು ಫೈಂಡ್ ಔಟ್ ಮಾಡಬೇಕು. ಈ ಪಾಯಿಂಟ್ ಇಮೇಜ್ ನಾವು ಫೈಂಡ್ ಔಟ್ ಮಾಡಬೇಕು. ಲೈನ್ ಕೊಟ್ಟಿದ್ದಾರೆ. ಓಕೆ, ಸೊ ಲೈನ್ ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಈಗ ಈ ಕ್ಯೂ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಅವ್ರು ಕೊಟ್ಟಿದ್ದ ಲೈನ್ ಏನೇನು, ಎಕ್ಸ್ ಬೈ 1 ಈಕ್ವಲ್ ಟು ವೈ ಮೈನಸ್ 1/2 ಈಸ್ ಈಕ್ವಲ್ ಟು ಜೆಡ್ ಮೈನಸ್ 2/3. ಓಕೆ, ಸೊ ಇಫ್ ವಿ ಕನ್ಸಿಡರ್ ದೀಸ್ 3 ಈಸ್ ಈಕ್ವಲ್ ಟು ಕೆ, ಈ ಕಡೆ ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿದ್ವಿ, ಇಲ್ಲಿ ಕೆ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಕೆ ಆಗುತ್ತೆ, ವೈ ಇಸ್ ಈಕ್ವಲ್ ಟು 2k ಪ್ಲಸ್ 1 ಆಗುತ್ತೆ, ಜೆಡ್ ಇಸ್ ಈಕ್ವಲ್ ಟು 3k ಪ್ಲಸ್ 2 ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಮಾಡೋ ತರ ಡಿಆರ್ಸ್ ನಾವು ಫೈಂಡ್ ಔಟ್ ಮಾಡಿದ್ರೆ ಎಷ್ಟಾಗುತ್ತೆ, ಪಾಯಿಂಟ್ ಗೆ ಕೆ ಮೈನಸ್ 1 ಒಂದು, ನೆಕ್ಸ್ಟ್ 2k ಪ್ಲಸ್ 1 ಮೈನಸ್ 6, ನೆಕ್ಸ್ಟ್ 3k ಪ್ಲಸ್ 2 ಮೈನಸ್ 3. ಈ ಪಾಯಿಂಟ್ ಗೆ ನಾವು ಡಿಆರ್ಸ್ ಫೈಂಡ್ ಔಟ್ ಮಾಡಿದ್ರೆ ಸೊ ಈ ತರ ಬರುತ್ತೆ. ಇದೇನು ಕೆ ಮೈನಸ್ 1, 2k ಮೈನಸ್ 5, 3k ಮೈನಸ್ 1. ಸೊ ಈಗ ಡಿಆರ್ಸ್ ಬಂದಿದೆ. ಸೊ ಇದಕ್ಕೆ ನಾವೇನು ಮಲ್ಟಿಪ್ಲೈ ಮಾಡಬೇಕು, 1 ಮತ್ತೆ 2 ಮತ್ತೆ 3 ಮಲ್ಟಿಪ್ಲೈ ಮಾಡಬೇಕು ಆಸ್ ಲೈಕ್ ಇದೇ ಕ್ವೆಶನ್ ತರ. ಸೊ 1 ಇಂಟು ಕೆ ಮೈನಸ್ 1 ಪ್ಲಸ್ ಈಗ 2 ಇಂಟು 2k ಮೈನಸ್ 5 ಪ್ಲಸ್ 3 ಇಂಟು 3k ಮೈನಸ್ 1 ಈಕ್ವಲ್ ಟು 0 ಮಾಡಿದ್ರೆ ಇದು k ಮೈನಸ್ 1 ಪ್ಲಸ್ 4k ಮೈನಸ್ 10 ಪ್ಲಸ್ 9k ಮೈನಸ್ 3 ಈಕ್ವಲ್ ಟು 0. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ k ಪ್ಲಸ್ 9 10 ಪ್ಲಸ್ ಇದು 14k ಈಕ್ವಲ್ ಟು 14 ಬರುತ್ತೆ. ಅಂದ್ರೆ k ವ್ಯಾಲ್ಯೂ 1. ಓಕೆ, ಈ k ವ್ಯಾಲ್ಯೂ 1 ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈ ಕಡೆ. ಓಕೆ, ಸೊ k ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಬರಬೇಕಂದ್ರೆ k ವ್ಯಾಲ್ಯೂ ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ. ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಅಂದ್ರೆ ಇದಲ್ಲ, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಸಿಗು. ಓಕೆ, ಇಲ್ಲಿ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇಲ್ಲಿ ಎಕ್ಸ್ ವೈ ಇಲ್ಲಿ ಡಿಆರ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈಗ ಕೆ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಇದು 1, ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಪ್ಲಸ್ 1 3, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಪ್ಲಸ್ 2 5. ಓಕೆ, 1 3 ಮತ್ತೆ 5 ಬಂದಿದೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ. ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಈ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಇದು ಎಕ್ಸ್ ವೈ ಝೆಡ್ ಅಂತ ಅನ್ಕೊಂಡಿದ್ರೆ ಇದು 1 3 5 ಬಂದಿದೆ, 1 3 5. ಸೊ ಈ ಫಿಗರ್ ಪ್ರಕಾರ ಈ ಕ್ಯೂ ಅನೇ ಪಾಯಿಂಟ್ ಪಿಗೂ ಆರ್ಗೂ ಮಿಡ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಇದು ಇಮೇಜ್ ಅಲ್ವಾ, ಈ ಪಿಗೂ ಆರ್ಗೂ ಮಿಡ್ ಪಾಯಿಂಟ್ ಕ್ಯೂ ಆಗುತ್ತೆ. ಅಂದ್ರೆ ಅದನ್ನ ಕನ್ಸಿಡರ್ ಮಾಡಿದ್ರೆ ನಾವು ಆಸ್ ಕ್ಯೂ ಇಸ್ ಮಿಡ್ ಪಾಯಿಂಟ್ ಆಫ್ ಆರ್ ಎ ಪ್ಲಸ್ 1/2 ಇಸ್ ಈಕ್ವಲ್ ಟು 1. ಸೊ ಅದೇ ತರ ಬಿ ಪ್ಲಸ್ 6/2 ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ಸಿ ಪ್ಲಸ್ 3/2 ಇಸ್ ಈಕ್ವಲ್ ಟು 5. ಈಗ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರುತ್ತೆ. ಸೊ ಎ ವ್ಯಾಲ್ಯೂ ಎಷ್ಟು, ಎ ಇಸ್ ಈಕ್ವಲ್ ಟು 2 ಇಂಟು 1 2 ಮೈನಸ್ 1 1. ನೆಕ್ಸ್ಟ್ ಬಿ ವ್ಯಾಲ್ಯೂ ಎಷ್ಟು, 2 3 6 6 ಮೈನಸ್ 6 0. ಸಿ ವ್ಯಾಲ್ಯೂ ಎಷ್ಟು, 2 5 10 ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು 7. ಅಂದ್ರೆ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ 7. ಅಂದ್ರೆ 1 0 7 ಆಪ್ಷನ್ ಎ. ಸೊ ಎರಡು ಕ್ವಶನ್ಸ್ ಸ್ವಲ್ಪ ಸಿಮಿಲರ್ ಇದೆ ನೋಡಿ. ಸೊ ಅದಕ್ಕೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಯಾವಾಗ್ಲೂ ಮಾಡ್ಬೇಕಂತ ಹೇಳ್ತಾರೆ ಎಲ್ಲರೂ. ಯಾಕಂದ್ರೆ 2017 ಪೇಪರ್ ಅವ್ರು ಕವರ್ ಮಾಡಿದ್ರೆ 2018 ಕ್ವಶನ್ ಸಿಮಿಲರ್ ಇರುತ್ತೆ, ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ನಾವು ಜಸ್ಟ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ವಿ, ಅವರು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರು ಈ ಕ್ವಶನ್ ಅಲ್ಲಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, 2018 ಕ್ವಶನ್.
ದಿ ಈಕ್ವೇಶನ್ ಆಫ್ ದಿ ಲೈನ್ ಪ್ಯಾರಲಲ್ ಟು ದಿ ಲೈನ್. ಓಕೆ, ಈಕ್ವೇಶನ್ ಆಫ್ ದಿ ಲೈನ್ ಪ್ಯಾರಲಲ್ ಟು ದ ಲೈನ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆಕ್ಚುಲಿ ಇದು ಸ್ಟ್ರೈಟ್ ಲೈನ್ ಕ್ವಶನ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆ, ನಾಟ್ ಎ ಪ್ರಾಬ್ಲಮ್. ಸೊ ಈಕ್ವೇಶನ್ ಆಫ್ ಎ ಲೈನ್ ಪ್ಯಾರಲಲ್ ಟು ದಿಸ್ ಲೈನ್ ಅಂಡ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್. ಈಕ್ವೇಶನ್ ಆಫ್ ಎ ಲೈನ್ ಪ್ಯಾರಲಲ್ ಟು ದಿಸ್ ಲೈನ್ ಅಂಡ್ ಪಾಸಿಂಗ್ ಥ್ರೂ ಪಾಯಿಂಟ್ ಅಂದ್ರೆ ಈ 4 ಆಪ್ಷನ್ಸ್ ಇದೆಯಲ್ಲ, 4 ಆಪ್ಷನ್ಸ್ ಸ್ಲೋಪ್ಸ್ ಫೈಂಡ್ ಔಟ್ ಮಾಡಿದ್ರೆ ಈ ಸ್ಲೋಪ್ಗೆ ಈಕ್ವಲ್ ಆಗಬೇಕು, ಪ್ಯಾರಲಲ್ ಅಲ್ವಾ. ಸೊ ಆಕ್ಚುಲಿ ಈ ಫಸ್ಟ್ ಲೈನ್ ಅವ್ರು ಕೊಟ್ಟಿದ್ದು 3x ಮೈನಸ್ 4y ಪ್ಲಸ್ t ಈಕ್ವಲ್ ಟು 0. ಇದ್ರ ಸ್ಲೋಪ್ ಏನಾಗುತ್ತೆ ಅಂದ್ರೆ ಮೈನಸ್ a ಬೈ b ಅಂದ್ರೆ ಮೈನಸ್ 3 ಬೈ ಮೈನಸ್ 4 3 ಬೈ 4 ಆಗುತ್ತೆ. ಓಕೆ, ಸೊ ಯಾವ ಈಕ್ವೇಶನ್ ಯಾವ ಆಪ್ಷನ್ 3 ಬೈ 4 ಕೊಡುತ್ತೋ ನೋಡಿ, ಮೈನಸ್ 3 ಬೈ ಮೈನಸ್ 4. ಎಸ್, ಇದು ಓಕೆ, ಇದು ಆಗಲ್ಲ, ಇದು ಆಗಲ್ಲ, ಇದು ಓಕೆ. ಓಕೆ, ಅಂದ್ರೆ ಫಸ್ಟ್ ಪ್ಯಾರಲಲ್ ಇದಕ್ಕೆ ಪ್ಯಾರಲಲ್ ಇದೆ, ಬಟ್ ದಟ್ ಲೈನ್ ಆಲ್ಸೋ ಶುಡ್ ಪಾಸಸ್ ಥ್ರೂ ಮೈನಸ್ 2, 3. ಪಾಸಸ್ ಥ್ರೂ ಅಂದ್ರೆ ಇದು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವಲ್ ಟು 0 ಬರಬೇಕು. ಅಂದ್ರೆ 3 ಇಂಟು ಎಕ್ಸ್ ವ್ಯಾಲ್ಯೂ ಮೈನಸ್ 2 ಮೈನಸ್ 4 ಇಂಟು 3 ಪ್ಲಸ್ 18 ಈಕ್ವಲ್ ಟು 0. ಅಂದ್ರೆ ಫಸ್ಟ್ ಈಕ್ವೇಶನ್ ಅಲ್ಲಿ ನಾನು ಮೈನಸ್ 2, 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅರ್ಥ ಆಯ್ತಾ? ಇದು ಕ್ವಶನ್ ಏನಂದ್ರೆ ಈಕ್ವೇಶನ್ ಆಫ್ ಎ ಲೈನ್, ನಾವು ಲೈನ್ ಈಕ್ವೇಶನ್ ಫೈಂಡ್ ಔಟ್ ಮಾಡಬೇಕು ವಿಚ್ ಈಸ್ ಪ್ಯಾರಲಲ್ ಟು ದಿಸ್ ಲೈನ್. ಈ ಲೈನ್ಗೆ ಪ್ಯಾರಲಲ್ ಇರಬೇಕು. ಪ್ಯಾರಲಲ್ ಅಂದ್ರೆ ಏನು, ಸ್ಲೋಪ್ ಈಕ್ವಲ್ ಆಗಬೇಕು. ಸ್ಲೋಪ್ ಹೇಗೆ, ಮೈನಸ್ a ಬೈ ಬಿ. ಓಕೆ, ಈಗ ಇನ್ನೊಂದು ಕಂಡೀಷನ್ ಏನು, ಪಾಸಿಂಗ್ ಥ್ರೂ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಇಂದ ಪಾಸ್ ಆಗ್ಬೇಕಂದ್ರೆ ಏನು, ಈಕ್ವಲ್ ಟು 0 ಬರಬೇಕು. ಓಕೆ, ನಾನು ಈಗ ಫಸ್ಟ್ ಆಪ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಇಂಟು ಮೈನಸ್ 2 ಮೈನಸ್ 4 ಇಂಟು 3, ಇದು ಮೈನಸ್ 6 ಮೈನಸ್ 12 ಪ್ಲಸ್ 18 ಈಕ್ವಲ್ ಟು 0. ಇದು ಮೈನಸ್ 18 ಪ್ಲಸ್ 18 ಈಕ್ವಲ್ ಟು 0. ಅಂದ್ರೆ ಫಸ್ಟ್ ಆಪ್ಷನ್ ಇಸ್ ಸ್ಯಾಟಿಸ್ಫೈಡ್. ಅದೇ ನೀವು ಸೆಕೆಂಡ್ ಆಪ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ 2 ನಮಗೆ 0 ಬರೋದಿಲ್ಲ. ಅಂದ್ರೆ ಆನ್ಸರ್ ಏನು, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು 3D ಕ್ವಶನ್. ದಿ ಆಂಗಲ್ ಬಿಟ್ವೀನ್ ದಿ ಲೈನ್ಸ್ 2x ಈಕ್ವಲ್ ಟು 3y ಈಕ್ವಲ್ ಟು ಮೈನಸ್ z ಅಂಡ್ 6x ಈಕ್ವಲ್ ಟು ಮೈನಸ್ y ಈಕ್ವಲ್ ಟು ಮೈನಸ್ 4z. ಆಂಗಲ್ ಬಿಟ್ವೀನ್ ದೀಸ್ 2 ಲೈನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಫಾರ್ ಎಕ್ಸಾಂಪಲ್ ಫಸ್ಟ್ ಈಕ್ವೇಶನ್ ಇದೆಯಲ್ಲ, ಅದನ್ನ ನಾನು x ಬೈ 1/2 ಅಂತ ಬರುತ್ತೇನೆ ಕೆಳಗಡೆ, ಇದು y ಬೈ 1/3, ಇದು z ಬೈ ಮೈನಸ್ 1. ಈ ಸೆಕೆಂಡ್ ಲೈನ್ ಏನು, x ಬೈ 1/6 ಆಗುತ್ತೆ, y ಬೈ ಮೈನಸ್ 1, z ಬೈ ಮೈನಸ್ 1/4 ಆಗುತ್ತೆ. ಈಗ ಇವು ಡಿಆರ್ಸ್ a1 b1 c1 a2 b2 c2. ಇನ್ ಕೇಸ್ ಇವು ಮಲ್ಟಿಪ್ಲೈ ಮಾಡಿ ನೋಡಿದ್ರೆ a1 a2 ಪ್ಲಸ್ b1 b2 ಪ್ಲಸ್ c1 c2. ಇನ್ ಕೇಸ್ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ 1/2 ಇಂಟು 1/6 ಪ್ಲಸ್ 1/3 ಇಂಟು ಮೈನಸ್ 1 ಮೈನಸ್ 1 ಇಂಟು ಮೈನಸ್ 1/4. ಇದು 1/12 ಆಗುತ್ತೆ, ಮೈನಸ್ 1/3 ಪ್ಲಸ್ 1/4. ಓಕೆ, ಸೊ 3 ಇಟ್ಗೆ LCM 12. ಇದು 1, ಇದೇನಾಗುತ್ತೆ, ಇದು ಮೈನಸ್ 4, ಇದು ಪ್ಲಸ್ 3 ಆಗುತ್ತೆ. ಸೊ 1 ಪ್ಲಸ್ 3 4, 4 ಮೈನಸ್ 4 0. ಓಕೆ, 0 ಬರುತ್ತೆ. ಅಂದ್ರೆ a1 a2 ಪ್ಲಸ್ b1 b2 ಪ್ಲಸ್ c1 c2 ಈಕ್ವಲ್ ಟು 0. ಅಂದ್ರೆ ಮೀನಿಂಗ್ ಏನು, 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ 90 ಡಿಗ್ರೀಸ್. ಓಕೆ, ಇದು 2018 ಕ್ವೆಶ್ಚನ್. ಸೊ ಈಗ ನೆಕ್ಸ್ಟ್ 2018 ಇನ್ನೊಂದು ಕ್ವೆಶ್ಚನ್ ನೋಡಿ. ನೋಡಿದ್ರೆ ಈಗ ಕ್ವೆಶ್ಚನ್ಸ್ ಜಾಸ್ತಿ ಇದೆ. ಎವ್ರಿ ಇಯರ್ ಕೂಡ ಮಿನಿಮಮ್ 3 to 4 ಕ್ವೆಶ್ಚನ್ಸ್ ಇರೋದ್ರಿಂದ ವಿಡಿಯೋ ಲೆಂದಿ ಆಗ್ತಿದೆ. ಅದಕ್ಕೋಸ್ಕರ 2019 ತನಕ ಮಾಡಿ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ 2020 to 2023 ಸಿಗುತ್ತೆ. ಓಕೆ, 2018 ದಿ ವ್ಯಾಲ್ಯೂ ಆಫ್ ಕೆ ಸಚ್ ದಟ್ ದಿ ಲೈನ್ ಲೈಸ್ ಆನ್ ದಿ ಪ್ಲೇನ್. ಈ ಲೈನ್ ಅನ್ನೋದು ಈ ಪ್ಲೇನ್ ಅಲ್ಲಿ ಲೈ ಆಗ್ತಿದೆ. ಸೊ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? ಓಕೆ, ಸೊ ಪಾಯಿಂಟ್ ಇದರಿಂದ ನಮಗೆ ವ್ಯಾಲ್ಯೂಸ್ ಏನ್ ಸಿಗುತ್ತೆ ಅಂದ್ರೆ ಇದು 4 2k x1 y1 z1. ಪಾಯಿಂಟ್ ಏನು 4 2k. ಓಕೆ, ನೆಕ್ಸ್ಟ್ ಪ್ಲೇನ್ ಈಕ್ವೇಶನ್ ಏನು 2x ಮೈನಸ್ 4y ಪ್ಲಸ್ z ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಓಕೆ, ವೆನ್ ದಿಸ್ ಲೈನ್ ಈಸ್ ಲೈಸ್ ಆನ್ ದಿ ಪ್ಲೇನ್, ಈ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗ್ಬೇಕು, ಹೌದಾ? ಸೊ ಅಂದ್ರೆ ಇದು 2 ಇಂಟು 4 ಮೈನಸ್ 4 ಇಂಟು 2 ಪ್ಲಸ್ k ಇಸ್ ಈಕ್ವಲ್ ಟು 7 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ k ವ್ಯಾಲ್ಯೂ 7 ಬರುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡಿ. ಈ ಲೈನ್ ಅನ್ನೋದು ಪ್ಲೇನ್ ಮೇಲೆ ಇದ್ರೆ ಆ ವ್ಯಾಲ್ಯೂ ಪಾಯಿಂಟ್ ಇದೆಯಲ್ಲ, ಲೈಕ್ 4, 2, k. ಈ 4, 2, k ಪಾಯಿಂಟ್ ನ ಪ್ಲೇನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಸೊ ಆ ಕಂಡೀಷನ್ ನಾವು ತಗೊಂಡಿದ್ರೆ ಇದರಲ್ಲಿ ಕೆ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬಹುದು. ಸಿಂಪಲ್ ಕ್ವಶನ್ ಇದು 2018 ಅಲ್ಲಿ. ಈಗ 2018 ಅಲ್ಲಿ ಇನ್ನೊಂದು ಸಿಂಪಲ್ ಕ್ವಶನ್ ವಿತ್ ಇನ್ 20 ಸೆಕೆಂಡ್ಸ್ ಈ ತರ ಕೂಡ ಮಾಡಬಹುದು. ದಿ ಲೋಕಸ್ ರಿಪ್ರೆಸೆಂಟೆಡ್ ಬೈ xy ಪ್ಲಸ್ yz ಈಕ್ವಲ್ ಟು 0. ಕೊಟ್ಟಿದ್ದ ಈಕ್ವೇಶನ್ ಏನು xy ಪ್ಲಸ್ yz ಈಕ್ವಲ್ ಟು 0. ಸೊ ಎರಡಲ್ಲಿ ಕಾಮನ್ ಏನ್ ತಗೋಬಹುದು, y ಕಾಮನ್ ತಗೊಂಡ್ರೆ x ಪ್ಲಸ್ z ಈಕ್ವಲ್ ಟು 0. ಓಕೆ, ಅಂದ್ರೆ y ಈಕ್ವಲ್ ಟು 0 ಆರ್
x plus z equal to 0. Okay. So ಈ ಕಂಡೀಷನ್ ಪ್ರಕಾರ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ದೀಸ್ ಟು ಆರ್ ಎ ಪೇರ್ ಆಫ್ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಅಂತ. ಓಕೆನಾ? ಈಗ ನೆಕ್ಸ್ಟ್ ಕ್ವೆಶ್ಚನ್, ಇದು 2019 ಕ್ವೆಶ್ಚನ್. Foot of the perpendicular drawn from the point to the plane 2x minus y plus z plus 3 equal to 0. Okay. So actually ಈ ಪ್ಲೇನ್ ಇಂದ ಡಿಆರ್ಸ್ ಏನಾಗುತ್ತೆ ಅಂದ್ರೆ ಡಿಆರ್ಸ್ ಆಫ್ ದಿ ಪ್ಲೇನ್. ಸೊ ಜನರಲಿ ಡಿಆರ್ಸ್ ಆಫ್ ದಿ ಪ್ಲೇನ್ ಏನಾಗುತ್ತೆ, ಈ ಪ್ಲೇನ್ ಇಂದ 2, -1, 1 ಆಗುತ್ತೆ. ಓಕೆ. ಸೊ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ 1, 3, 4. ಡಿಆರ್ಸ್ ಏನು, ಡಿಆರ್ಸ್ 2, -1, 1. ಪಾಯಿಂಟ್ ಏನ್ ಕೊಟ್ಟಿದ್ದಾರೆ 1, 3, 4. ಈ ಡಿಆರ್ಸ್ ಪಾಯಿಂಟ್ ಇಂದ ನಾವು ಲೈನ್ ಈಕ್ವೇಶನ್ ಹೇಗೆ ಬರೀಬಹುದು ಅಂದ್ರೆ ಪಾಯಿಂಟ್ ಯೂಸ್ ಮಾಡಿ x minus 1 by 2, ಓಕೆ, ಇನ್ನೊಂದು y minus 3 by -1, ಇನ್ನೊಂದು z minus 4 by 1. ಓಕೆ. ಸೊ ಈ ಡಿಆರ್ಸ್ ಪಾಯಿಂಟ್ ಇಂದ ನಾವು ಈ ತರ ಲೈನ್ ಈಕ್ವೇಶನ್ ಡ್ರಾ ಮಾಡಬಹುದು. ಲೈನ್ ಈಕ್ವೇಶನ್ ಡ್ರಾ ಮಾಡಿದ್ಮೇಲೆ ಈ ಲೈನ್ ಈಕ್ವೇಶನ್ ಈಕ್ವಲ್ ಟು ಸಮ್ ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಗೆ x ವ್ಯಾಲ್ಯೂ ಏನ್ ಬರುತ್ತೆ 2 ಲ್ಯಾಂಬ್ಡಾ ಪ್ಲಸ್ 1, y ವ್ಯಾಲ್ಯೂ ಏನ್ ಬರುತ್ತೆ ಮೈನಸ್ ಲ್ಯಾಂಬ್ಡಾ ಪ್ಲಸ್ 3, ಅದೇ ತರ z ವ್ಯಾಲ್ಯೂ ಏನ್ ಬರುತ್ತೆ ಲ್ಯಾಂಬ್ಡಾ ಪ್ಲಸ್ 4. ಈಗ x y z ವ್ಯಾಲ್ಯೂಸ್ಗೆ ನಾವು ಈಗ ಡಿಆರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 into 2 lambda plus 1 minus 1 into minus lambda plus 3 plus 1 into lambda plus 4 minus 3 equal to 0. Okay. So ಇದನ್ನ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2x minus y plus z plus 3 equal to 0. ಈ ಪ್ಲೇಸ್ ಅಲ್ಲಿ x ಪ್ಲೇಸ್ ಅಲ್ಲಿ ಇದು, y ಪ್ಲೇಸ್ ಅಲ್ಲಿ ಇದು, z ಪ್ಲೇಸ್ ಅಲ್ಲಿ ಇದು. ಇಲ್ಲಿ ಈ ಪ್ಲೇನ್ ಈಕ್ವೇಶನ್ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಂಪ್ಲಿಫೈ ಮಾಡಬೇಕು, ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2 2 is 4 lambda plus 2 minus into minus plus lambda minus 3 plus lambda plus 4 minus 3 equal to 0. 4 plus 1 plus 1 this is 6 lambda. 2 minus 3 minus 1 minus 3 minus 3. ಈಗ ಇದು plus 6 ಅಂದ್ರೆ ಆಕ್ಚುಲಿ ಸಾರಿ ಇದು plus 3 ಆಗಿದೆ. ಓಕೆ, ಈಕ್ವೇಶನ್ plus 3 ಇದೆ. ಓಕೆ, plus 3 minus 3 ಕ್ಯಾನ್ಸಲ್ ಆಗಿದ್ರೆ ಈ ಕಡೆ 2 plus 4 ಏನಾಗುತ್ತೆ 6 lambda plus 6 equal to 0. ಅಂದ್ರೆ lambda equal to -1. ಈಗ ಲ್ಯಾಂಬ್ಡಾ ವ್ಯಾಲ್ಯೂ -1 ಆಗಿದ್ರೆ ಈಗ x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಈ x is equal to ಲ್ಯಾಂಬ್ಡಾ ವ್ಯಾಲ್ಯೂ -1 ಆಗಿದ್ರೆ 2 into -1 -2 plus 1 -1, x ವ್ಯಾಲ್ಯೂ -1. ನೆಕ್ಸ್ಟ್ y ವ್ಯಾಲ್ಯೂ ಏನಾಗುತ್ತೆ minus lambda plus 3 minus into minus plus 1 plus 3 4. ನೆಕ್ಸ್ಟ್ z equal to minus lambda plus 4, ಲ್ಯಾಂಬ್ಡಾ ವ್ಯಾಲ್ಯೂ -1 plus 4 3 -1 4 3 ಆಪ್ಷನ್ ಎ. ಓಕೆ. ಸಿ ಗೈಸ್, ಈ ಕ್ವೆಶ್ಚನ್ ಲೈಕ್ ಈ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಲೈಕ್ ಕನ್ಸಿಡರಿಂಗ್ ಲೈನ್ ಈಕ್ವೇಶನ್ ಈಕ್ವಲ್ ಟು ಲ್ಯಾಂಬ್ಡಾ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಜೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಆಲ್ರೆಡಿ ನೀವು ಕ್ವೆಶ್ಚನ್ಸ್ ನೋಡಿರ್ತೀರ, ರಿಪೀಟೆಡ್ ಆಗಿರುತ್ತೆ ಈ ತರ ಕ್ವೆಶ್ಚನ್ಸ್. ಈ ಕ್ವೆಶ್ಚನ್ ಇದೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಪಾಯಿಂಟ್ ಟು ದಿ ಪ್ಲೇನ್. ಓಕೆ. ಸೊ ಫಸ್ಟ್ ಲೈನ್ ಈಕ್ವೇಶನ್ ಕನ್ಸಿಡರ್ ಮಾಡಬೇಕು. ಈ ಪ್ಲೇನ್ ಈಕ್ವೇಶನ್ ಡಿಆರ್ಸ್, ಇದರಿಂದ ಪಾಯಿಂಟ್, ಆಮೇಲೆ ಎಕ್ಸ್ ವೈ ಜೆಡ್ ವ್ಯಾಲ್ಯೂ ಬರುತ್ತೆ ವೆನ್ ವಿ ಕನ್ಸಿಡರ್ ಈಕ್ವಲ್ ಟು ಲ್ಯಾಂಬ್ಡಾ ಅಂತ. ಆಮೇಲೆ ಈಗ ಈ ಎಕ್ಸ್ ವೈ ಜೆಡ್ ವ್ಯಾಲ್ಯೂಸ್ ನ ಈ ಪ್ಲೇನ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ. ಆ ಲ್ಯಾಂಬ್ಡಾ ವ್ಯಾಲ್ಯೂನ ಮತ್ತೆ ಈ ಎಕ್ಸ್ ವೈ ಜೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇ ನಮಗೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಓಕೆ. ಅಂದ್ರೆ ಈಗ ನಾವು ಫೈಂಡ್ ಔಟ್ ಮಾಡಿದ್ದೇನೆಂದ್ರೆ ಇದೊಂದು ಪ್ಲೇನ್. ಓಕೆ. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್, ಇದು ಪಾಯಿಂಟ್ ಕೊಟ್ಟಿದ್ದಾರೆ 1, 3, 4. ಇದು ಪ್ಲೇನ್ ಈಕ್ವೇಶನ್. ಈ ಪ್ಲೇನ್ ಈಕ್ವೇಶನ್ ಏನು 2x - y plus z plus 3 equal to 0. ಪ್ಲೇನ್ ಈಕ್ವೇಶನ್ ಕೊಟ್ಟಿದ್ದಾರೆ. ಈ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಈ ಪಾಯಿಂಟ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ. ಈಗ ನೆಕ್ಸ್ಟ್ ಕ್ವೆಶ್ಚನ್, acute angle between the line x minus 5/2 equal to y plus 1 by -1 equal to z plus 4 by 1 and the plane 3x minus 4y minus z equal to 0. ಈಗ ಪ್ಲೇನ್ ಈಕ್ವೇಶನ್ ಇದೆಲ್ಲ 3x minus 4y minus z plus y equal to 0. ಆ ಪ್ಲೇನ್ ಈಕ್ವೇಶನ್ ಇಂದ ನಮಗೆ ಡಿಆರ್ಸ್ ಬರುತ್ತೆ. ಸೊ ಡಿಆರ್ಸ್ ಏನು 3, -4, 1. ಇದು ಯಾವುದು ಡಿಆರ್ಸ್ ಆಫ್ ಪ್ಲೇನ್ ಈಕ್ವೇಶನ್. ಅದೇ ತರ ಡಿಆರ್ಸ್ ಆಫ್ ಲೈನ್ ಏನ್ ಬರುತ್ತೆ, ಡಿಆರ್ಸ್ ಆಫ್ ಲೈನ್ ಈಕ್ವೇಶನ್ ಅಂದ್ರೆ 2 - 1 1. ಓಕೆ, 2, -1, 1. ಇವಾಗ ಅವ್ರು ಏನ್ ಕೇಳ್ತಾರೆ ಆಂಗಲ್ ಬಿಟ್ವೀನ್ ಲೈನ್ ಅಂಡ್ ಪ್ಲೇನ್. ಓಕೆ. ಸೊ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅಂದ್ರೆ 2 ಲೈನ್ಸ್ ಡಿಆರ್ಸ್ ಕನ್ಸಿಡರ್ ಮಾಡಬೇಕು. ಈ ಆಂಗಲ್ ಬಿಟ್ವೀನ್ ಲೈನ್ ಅಂಡ್ ಪ್ಲೇನ್ ಅಂದ್ರೆ ಲೈನ್ ಡಿಆರ್ಸ್ ಮತ್ತೆ ಪ್ಲೇನ್ ಡಿಆರ್ಸ್. ಸೊ ಈ ಎರಡು ಬಿಟ್ವೀನ್ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ sin θ is equal to, ಓಕೆ, ಇದು 3 into 2, ನೆಕ್ಸ್ಟ್ -4 into -1 -1 into 1 divided by square root of 3 square 9 plus 16 plus 1
into square root of 2 square 4 plus 1 plus 1. Okay, so this is sin theta is equal to idu 3 to the 6 plus 4 10 10 minus 1 9 divided by idu root 20 26 into root 6 ಆಗುತ್ತೆ ಅಂದ್ರೆ 9 divided by 2 root 39 ಆಗುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿದ್ರೆ 2 root 39. ಈ sin theta is equal to ಈ ತರ ಬಂದ್ರೆ ಈಗ theta is equal to what? sin inverse of 9 by 2 root 39 ಬರುತ್ತೆ. ಬಟ್ ಆಪ್ಷನ್ ಅಲ್ಲಿ sin inverse of ಈ ತರ ಇಲ್ಲ. ಓಕೆ, 9 by 2 root 39 ಇಲ್ಲ. ಏನಿದೆ ಅಂದ್ರೆ sin inverse of 9 by root 364 ಇದೆ, ಮತ್ತೆ sin inverse of 5 by 2 root 13 ಇದೆ. ಬಟ್ ನಮ್ಗೆ ಬಂದಿದ್ದೇನೆಂದ್ರೆ sin inverse of 9 by 2 root 29. ಅಂದ್ರೆ ನಾವು ಮಾಡಿದ್ದು ರಾಂಗ್ ಅಂದ್ರೆ ರಾಂಗ್ ಅಲ್ಲ, ಸೈನ್ ಇನ್ವರ್ಸ್ ಅಲ್ಲಿ ಬಂದಿಲ್ಲ. ಬಟ್ ಅದೇ ಕಾಸ್ ಇನ್ವರ್ಸ್ ಅಲ್ಲಿ ಕೂಡ ಕನ್ವರ್ಟ್ ಮಾಡಿ ನೋಡೋಣ. ಓಕೆ, ಸೊ ಸೈನ್ ಅಂದ್ರೆ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಇದು 9, ಇದು 2 root 39. ಸಿ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಿದ್ರೆ ಇದ್ರ ವ್ಯಾಲ್ಯೂ 5 root 3 ಬರುತ್ತೆ. ಓಕೆ, ಸೊ ಅವಾಗ ಥೀಟಾ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಕಾಸ್ ಇನ್ವರ್ಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಎಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ದಟ್ ಈಸ್ 5 root ಇದೇನು 13. ಓಕೆ, 5 root 3 5 root 3 divided by ಇದೇನಾಗುತ್ತೆ 2 root 39. ಬಟ್ ಇದು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಕೂಡ ಆಪ್ಷನಲ್ ಇಲ್ಲ. ಓಕೆ, ಆಪ್ಷನಲ್ ಇಲ್ಲ, ಬಟ್ 5 by 2 root 39 ಅನ್ನೋದು ಕರೆಕ್ಟ್ ಆನ್ಸರ್. ಯಾಕಂದ್ರೆ ಈಗ ಇದು ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 5 root 3 divided by 2 root 39 we can write as root 13 into root 3. root 3 cancel. Cos inverse of 5 by 2 root 13. ಓಕೆ, ಈ ಸಿಂಪ್ಲಿಫಿಕೇಶನ್ ನೀವು ಮಾಡಬಹುದು. ಬಟ್ ಈ ಕ್ವಶನ್ ಪರ್ಟಿಕ್ಯುಲರ್ ಕ್ವಶನ್ಗೆ ಫಾರ್ಮುಲಾ ನೀವೇನ್ ಯೂಸ್ ಮಾಡ್ಬೇಕಂದ್ರೆ ಆಂಗಲ್ ಬಿಟ್ವೀನ್ ಲೈನ್ ಅಂಡ್ ಪ್ಲೇನ್ ಅಂದ್ರೆ ಲೈನ್ ಇಂದ ಡಿಆರ್ಸ್ ಕನ್ಸಿಡರ್ ಮಾಡಬೇಕು. ಅದೇ ತರ ಪ್ಲೇನ್ ಇಂದ ಕೂಡ ಡಿಆರ್ಸ್ ಕನ್ಸಿಡರ್ ಮಾಡಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಲೈಕ್ a1 a2 plus b1 b2 plus c1 c2 by square root of a1 square plus b1 square plus c1 square roots a2 square plus b2 square plus c2 square. ಬಟ್ ಆಪ್ಷನ್ಸ್ ನೀವು ಸ್ವಲ್ಪ ಐಡೆಂಟಿಫೈ ಮಾಡಬೇಕು. ಈಗ ನಮಗೆ ಸೈನ್ ಇನ್ವರ್ಸ್ ಅಲ್ಲಿ ಬಂದಿದೆ ಅಲ್ವಾ, ಈಗ ಸೈನ್ ಇನ್ವರ್ಸ್ ಅಲ್ಲಿ ಯಾವುದೋ ಒಂದು ಟಿಕ್ ಮಾಡೋಣ ಅಂತ ಅನ್ಕೋಬೇಡಿ. ಸೈನ್ ಇನ್ವರ್ಸ್ ಅಲ್ಲಿ ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿ. ಇನ್ ಕೇಸ್ ಅದರಲ್ಲಿ ಆನ್ಸರ್ ಇಲ್ಲ ಅಂದ್ರೆ ಅದು ಕಾಸ್ ಇನ್ವರ್ಸ್ ಗೆ ಕನ್ವರ್ಟ್ ಮಾಡಿ ಟ್ರೈ ಮಾಡಿದ್ರೆ ಬರುತ್ತೆ. ಇದು 2019 ಕ್ವಶನ್. ಸೊ ಇನ್ನೊಂದಿದೆ, ಇದು ನೋಡಿ. ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ 1, 2, 1 ಫ್ರಮ್ ದಿ ಲೈನ್. ಡಿಸ್ಟೆನ್ಸ್ ಆಫ್ ಪಾಯಿಂಟ್ from the line x minus 1 by 2 y minus 2 by 1 equal to z minus 3 by 2. Okay, ಇದು ಕೂಡ ನಾರ್ಮಲ್ ಸ್ಟ್ಯಾಂಡರ್ಡ್ ಕ್ವಶನ್. ಸೊ ಫಸ್ಟ್ ಇದು ಈ ಲೈನ್ ಈಕ್ವೇಶನ್ ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡಿದ್ರೆ x ವ್ಯಾಲ್ಯೂ ಏನ್ ಬರುತ್ತೆ 2 ಲ್ಯಾಂಬ್ಡಾ ಪ್ಲಸ್ 1 ಬರುತ್ತೆ. ಅದೇ ತರ y ವ್ಯಾಲ್ಯೂ ಏನ್ ಬರುತ್ತೆ ಲ್ಯಾಂಬ್ಡಾ ಪ್ಲಸ್ 2 ಬರುತ್ತೆ. z ವ್ಯಾಲ್ಯೂ ಏನ್ ಬರುತ್ತೆ z ವ್ಯಾಲ್ಯೂ 2 ಲ್ಯಾಂಬ್ಡಾ ಪ್ಲಸ್ 3 ಬರುತ್ತೆ. ಓಕೆ, ಈಗ ಡಿಆರ್ಸ್. ಸೊ ಜನರಲಿ ಡಿಆರ್ಸ್ ಆಫ್ ಲೈನ್ ಏನು? ಡಿಆರ್ಸ್ ಆಫ್ ಲೈನ್ ಇಸ್ 2, 1, 2. ಇದಕ್ಕೆ ಇದು ಲೈನ್ ಈಕ್ವೇಶನ್ ಅಲ್ಲ. ಲೈನ್ ಈಕ್ವೇಶನ್ ಅಲ್ಲಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು 1, 2, 3 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಡಿಆರ್ಸ್ ಆಫ್ ಲೈನ್ ಅಂದ್ರೆ 2, 1, 2. ಓಕೆ, ಮತ್ತೆ ಈ ಲೈನ್ ಈಕ್ವೇಶನ್ ಈಕ್ವಲ್ ಟು ಲ್ಯಾಂಬ್ಡಾ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಜೆಡ್ ವ್ಯಾಲ್ಯೂ ಬರುತ್ತೆ. ಓಕೆ, ಈಗ ಡಿಆರ್ಸ್ ಆಫ್ ಈಗ ಲೈನ್ ಮತ್ತೆ ಆ ಪಾಯಿಂಟ್ ಡಿಆರ್ಸ್ ಆಫ್ ಲೈನ್ ಅಂಡ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ 2 ಲ್ಯಾಂಬ್ಡಾ ಪ್ಲಸ್ 1 ಮತ್ತೆ ಮೈನಸ್ 1. ನೆಕ್ಸ್ಟ್ ಲ್ಯಾಂಬ್ಡಾ ಪ್ಲಸ್ 2 ಮೈನಸ್ 2. ನೆಕ್ಸ್ಟ್ 2 ಲ್ಯಾಂಬ್ಡಾ ಪ್ಲಸ್ 3 ಮೈನಸ್ 1. ಡಿಆರ್ಸ್ ಆಫ್ ಎ ಬಿ ಅಂದ್ರೆ ಇದು ಪಾಯಿಂಟ್ ಎ, ಇದು ಇಲ್ಲಿಂದ ಇದು ಪಾಯಿಂಟ್ ಬಿ. ಓಕೆ, ಈ ಲೈನ್ ಇಂದ ಇದು ಪಾಯಿಂಟ್ ಬಿ ಅಂತ ಅನ್ಕೊಂಡಿದ್ರೆ ಡಿಆರ್ಸ್ ಆಫ್ ಎ ಬಿ ಏನಾಗುತ್ತೆ ಎಕ್ಸ್ ಮೈನಸ್ x1 y ಮೈನಸ್ y1 z ಮೈನಸ್ z1 ಈ ತರ. ಓಕೆ, ಸೊ ಅವಾಗ ಈ ಡಿಆರ್ಸ್ ಏನ್ ಬರುತ್ತೆ ನೋಡಿ, ಇದು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್. 2 ಲ್ಯಾಂಬ್ಡಾ 3 ಮೈನಸ್ 1 ಅಂದ್ರೆ 2 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಅಂಡ್ ಪ್ಲಸ್ 2 ಬರುತ್ತೆ. ಈಗ ಇದಕ್ಕೆ ನಾವು ಈ ಡಿಆರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ರಿಕ್ವೈರ್ಡ್ ಆನ್ಸರ್ ಬರುತ್ತೆ. ಸೊ 2 ಇಂಟು 2 ಲ್ಯಾಂಬ್ಡಾ ಪ್ಲಸ್ 1 ಇಂಟು ಲ್ಯಾಂಬ್ಡಾ ಪ್ಲಸ್ 2 ಇಂಟು 2 ಲ್ಯಾಂಬ್ಡಾ ಪ್ಲಸ್ 2 ಈಕ್ವಲ್ ಟು 0 ಮಾಡಿದ್ರೆ ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 2 is 4 ಲ್ಯಾಂಬ್ಡಾ ಪ್ಲಸ್ 4 ಲ್ಯಾಂಬ್ಡಾ ಪ್ಲಸ್ 4 ಈಕ್ವಲ್ ಟು 0. ಸೊ 4 ಪ್ಲಸ್ 1 ಪ್ಲಸ್ 4 9 ಲ್ಯಾಂಬ್ಡಾ ಪ್ಲಸ್ 4 ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ 4 by 9. ಲ್ಯಾಂಬ್ಡಾ ವ್ಯಾಲ್ಯೂ ಬಂದಿದೆ. ಈಗ ಲ್ಯಾಂಬ್ಡಾ ವ್ಯಾಲ್ಯೂನ ಈ ಡಿಆರ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಪಾಯಿಂಟ್ ಬರುತ್ತೆ. ಈಗ ಡಿಸ್ಟೆನ್ಸ್ ಅಂದ್ರೆ ಅದು ಸ್ಕ್ವೇರ್ ರೂಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಲ್ಯಾಂಬ್ಡಾ ವ್ಯಾಲ್ಯೂ ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು ಮೈನಸ್ 4 by 9
ಕಾಮ ಮೈನಸ್ 4/9 ಕಾಮ 2 ಇಂಟು ಮೈನಸ್ 4/9 ಪ್ಲಸ್ 2. ಇದು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 8/9 ಮೈನಸ್ 4/9. ಸೊ ಇದು LCM 9 ತಗೊಂಡಿದ್ರೆ ಇದು 10/9. ಓಕೆ, ಸೊ 3 ವ್ಯಾಲ್ಯೂಸ್ ಬಂದಿದೆ. ಈಗ ಡಿಸ್ಟೆನ್ಸ್ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 8/9 ಹೋಲ್ ಸ್ಕ್ವೇರ್ ಅಂದ್ರೆ 64/81 ಪ್ಲಸ್ 4 ಅಂದ್ರೆ 16/81 ಪ್ಲಸ್ 10 ಅಂದ್ರೆ 100/81. ಓಕೆ, ಸೊ ಇದು ಓವರ್ ಆಲ್ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 180/81. ಓಕೆ, ಅಂದ್ರೆ ಇದು 9 9s and 9 20s. ಸೊ root 20/√9 ಅಂದ್ರೆ 3. root 20 we can write as 2√5/3. Okay, distance and 2√5/3. ನೋಡಿ, ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಲೈನ್. ಓಕೆ, ಪಾಯಿಂಟ್ ಇಂದ ಲೈನ್ ಗೆ ಡಿಸ್ಟೆನ್ಸ್. ಫಸ್ಟ್ ಈ ಲೈನ್ ಈಕ್ವೇಶನ್ ಈಕ್ವಲ್ ಟು ಲ್ಯಾಂಬ್ಡಾ ಕನ್ಸಿಡರ್ ಮಾಡಿದ್ರೆ XYZ ವ್ಯಾಲ್ಯೂಸ್ ಬರುತ್ತೆ. ಈಗ ಡಿಆರ್ಸ್ ಆಫ್ AB ಫೈಂಡ್ ಔಟ್ ಮಾಡಿದ್ರೆ ಇದು ಬರುತ್ತೆ. ಈಗ ಪ್ಲೇನ್ ಲೈನ್ ಡಿಆರ್ಸ್ ಮಲ್ಟಿಪ್ಲೈ ಮಾಡಿ ಈಕ್ವೇಟ್ ಮಾಡಿದ್ರೆ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ. ಲ್ಯಾಂಬ್ಡಾ ವ್ಯಾಲ್ಯೂ ಈ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಆರ್ಸ್ ಆಫ್ AB ಬರುತ್ತೆ. ಅದರಿಂದ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬಹುದು. ಈಗ ಲಾಸ್ಟ್ ಫೈನಲ್ ಕ್ವೆಶ್ಚನ್ ಫ್ರಮ್ 2019. ಈಗ ಗೈಸ್, ಈಗ ರಿಮೈನಿಂಗ್ ಚಾಪ್ಟರ್ಸ್ ಕಂಪೇರ್ ಮಾಡಿದ್ರೆ 3D ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಎಲ್ಲರಿಗೂ. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೀ ಸ್ವಲ್ಪ ಥಿಯರಮ್ಸ್ ಪ್ರಾಕ್ಟೀಸ್ ಮಾಡಿ 3 ಮಾರ್ಕ್ಸ್ ಆಗಲಿ 2 ಮಾರ್ಕ್ಸ್ ಆಗಲಿ ರಿಮೈನಿಂಗ್ ಚಾಪ್ಟರ್ಸ್ ನ ನೀವು ಚಾಯ್ಸ್ ತಗೊಂತೀರ. ರಿಮೈನಿಂಗ್ ಚಾಪ್ಟರ್ಸ್ ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ 3D ಗೆ ನೀವು ಸ್ವಲ್ಪ ಪ್ರಿಫರೆನ್ಸ್ ಕಮ್ಮಿ ಕೊಡ್ತೀರ. ಅದಕ್ಕಾಗಿ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಎಲ್ಲಾ ಕ್ವಶನ್ಸ್ ಕೂಡ ಫಾರ್ಮುಲಾಸ್ ಇರುತ್ತೆ. ಆ ಫಾರ್ಮುಲಾಸ್ ಓದ್ಕೊಂಡಿದ್ರೆ ಆ ಫಾರ್ಮುಲಾಸ್ ಮೆಥಡ್ಸ್ ಬರುತ್ತೆ. ಈಗ ಡಿಫ್ರೆಂಟ್ ಕ್ವಶನ್ಸ್ ಅಂತ ಏನೂ ಬರಲ್ಲ. ಸೊ ಅದಕ್ಕೆ ಸ್ವಲ್ಪ ಸಿನಾಪ್ಸಿಸ್ ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಓದ್ಕೊಂಡಿದ್ರೆ 3D ಕ್ವಶನ್ಸ್ ಕೂಡ ನೀವು ಅಟೆಂಡ್ ಮಾಡಬಹುದು. ಮಿನಿಮಮ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಮಿನಿಮಮ್ 3 to 4 ಕ್ವಶನ್ಸ್ ಅಂತೂ 3D ಇಂದ ಬರುತ್ತೆ. ಸೊ ಅದಕ್ಕೆ ಇದು ಕೂಡ ಸ್ವಲ್ಪ ಆ ಡಿಸ್ಟೆನ್ಸ್ ಬಿಟ್ವೀನ್ ಏನು, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಏನು, ಆಂಗಲ್ ಬಿಟ್ವೀನ್ 2 ಲೈನ್ಸ್ ಅಂದ್ರೆ ಏನು, ಆಂಗಲ್ ಬಿಟ್ವೀನ್ 2 ಪ್ಲೇನ್ಸ್ ಏನ್ ಬರುತ್ತೆ, ಲೈನ್ ಅಂಡ್ ಪ್ಲೇನ್ ಏನ್ ಬರುತ್ತೆ, ಸೊ ಈ ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ ಇದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೂ ಈಸಿ ಆಗುತ್ತೆ. ಇನ್ನೊಂದು ಕ್ವಶನ್, ಇದು ಕೂಡ ಸಿಂಪಲ್ ಕ್ವಶನ್ ನೋಡಿ. XY plane divides the line joining the points A and B in the ratio. Okay. XY plane divides the line joining the points. For example, ಇದೊಂದು XY plane ಅಂತ ಕನ್ಸಿಡರ್ ಮಾಡಿದ್ರೆ, okay, this XY plane divides the line joining the points. ಇದು ಪಾಯಿಂಟ್ ಇದು ಅಕಡೆ ಇದೆ ಅಂತ ಅನ್ಕೊಳ್ಳಿ, ಇದು ಲೈನ್, ಇದು A, ಇದು B. This XY plane divides the line joining the points A and B. A ಏನ್ ಕೊಟ್ಟಿದ್ದಾರೆ 2, 3, -5 and B ಏನ್ ಕೊಟ್ಟಿದ್ದಾರೆ ಅಂದ್ರೆ -1, -2, -3. ಸೊ ಈ ಪ್ಲೇನ್ ಲೈಕ್ XY ಪ್ಲೇನ್ ಅಂತ ಕೊಟ್ಟಿದ್ದಾರೆ. XY ಪ್ಲೇನ್ ಅಂದ್ರೆ ಏನು, ಜೆಡ್ದು ಯಾವುದು ಸಂಬಂಧ ಇದರಲ್ಲಿ ಇರಲ್ಲ. ಓಕೆ, ಬರೀ X and Y ಅಷ್ಟೇ. ಈಗ XY ಪ್ಲೇನ್ ಡಿವೈಡ್ಸ್ ದಿ ಪಾಯಿಂಟ್ಸ್ A and B ಇನ್ ದಿ ರೇಷಿಯೋ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ. ಜನರಲಿ ರೇಷಿಯೋ ಅಂದ್ರೆ M:n ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ನಮ್ಗೆ ರೇಷಿಯೋ ಗೊತ್ತಿಲ್ಲ ಅಂದ್ರೆ ನಾವು K:1 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈಗ ಇದು XY ಪ್ಲೇನ್ ಆಗಿಂದ ಜೆಡ್ ಕೋಆರ್ಡಿನೇಟ್ ಅನ್ನೋದು 0 ಆಗುತ್ತೆ. ಸೊ ನಾವು ಆ ಜೆಡ್ ಕೋಆರ್ಡಿನೇಟ್ ಈಕ್ವಲ್ ಟು 0 ಅನ್ನೋದೇ ನಾವು ಕನ್ಸಿಡರ್ ಮಾಡಿದ್ರೆ ಸೊ ನಮಗೆ ಸೊಲ್ಯೂಷನ್ ಅನ್ನೋದು ಈಸಿ ಆಗುತ್ತೆ. ಸೊ ಜೆಡ್ ಕೋಆರ್ಡಿನೇಟ್ ಏನು ಇದರಲ್ಲಿ -3, ಇದರಲ್ಲಿ -5, ರೇಷಿಯೋ ಏನು K:1. ಸೊ ಫಾರ್ಮುಲಾ ಏನು ಜನರಲಿ mz2 ಪ್ಲಸ್ nz1/m+n, ಅದು ಜೆಡ್ ಕೋಆರ್ಡಿನೇಟ್. ಅದೇ ಎಕ್ಸ್ ಕೋಆರ್ಡಿನೇಟ್ ಆಗಿದ್ರೆ mx2 ಪ್ಲಸ್ nx1/m+n, ವೈ ಕೋಆರ್ಡಿನೇಟ್ ಆಗಿದ್ರೆ my2 ಪ್ಲಸ್ ny1/m+n. ಈಗ ಈ ಜೆಡ್ ಕೋಆರ್ಡಿನೇಟ್ 0 ಅಲ್ವಾ XY ಪ್ಲೇನ್ ಅಲ್ಲಿ, ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಈಗ m ಅಂದ್ರೆ k, z2 ಅಂದ್ರೆ -3 ಪ್ಲಸ್ n ಅಂದ್ರೆ 1, z1 ಅಂದ್ರೆ -5 ಡಿವೈಡೆಡ್ ಬೈ m+n ಅಂದ್ರೆ k+1 ಈಕ್ವಲ್ ಟು 0. ಸೊ ಇದೇನಾಯ್ತು, ಇದು -3k -5 ಡಿವೈಡೆಡ್ ಬೈ k+1 ಈಕ್ವಲ್ ಟು 0. ಈ k+1 ನ ರೈಟ್ ಸೈಡ್ ಸೆಂಡ್ ಮಾಡಿದ್ರೆ ಇದು -3k -5 ಈಕ್ವಲ್ ಟು 0, -3k ಈಕ್ವಲ್ ಟು 5, k ಇಸ್ ಈಕ್ವಲ್ ಟು ಇದು -5/3. ಓಕೆ, ಸೊ ಈ k ನ k/1 ಅಂತ ಕನ್ಸಿಡರ್ ಮಾಡಿದ್ರೆ -5/3 ಬಂದಿದೆ. ಈಗ ರೇಷಿಯೋ ಯಾವಾಗ್ಲೂ ನಮಗೆ ಲೈಕ್ ಜನರಲಿ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬಂದ್ರೆ ಈಗ ಫಾರ್ ಎಕ್ಸಾಂಪಲ್ 5/3 ಅಂತ ಬಂದ್ರೆ 5/3 ಇಂಟರ್ನಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ನೆಗೆಟಿವ್ ಅಲ್ಲಿ ಬಂದ್ರೆ ಅದನ್ನ ನಾವು ಎಕ್ಸ್ಟರ್ನಲಿ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, 5/3 ಬಂದಿದೆ. k/1 ಅಂದ್ರೆ k ನೇ ನಾವು m:n ಅಂತ ಕನ್ಸಿಡರ್ ಮಾಡ್ತೀವಿ. 5:3 ಎಕ್ಸ್ಟರ್ನಲಿ ಅಂತ ಮೀನಿಂಗ್. ಇದು 2019 ತನಕ ಕ್ವಶನ್ಸ್ ಮಾಡಿದ್ದೀನಿ.
ಈಗ ಇನ್ನೊಂದು ವಿಡಿಯೋಲಿ ನಿಮಗೆ 2020 ಇಂದ 2023 ತನಕ ಕ್ವೆಶನ್ಸ್ ಸಾಲ್ವ್ ಮಾಡ್ತೀನಿ. ಅದೇ ತರ ನಿಮಗೆ ಬೇರೆ ಚಾಪ್ಟರ್ಸ್ ಯಾವ್ದಾದ್ರು ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಆ ವಿಡಿಯೋ ಕೂಡ ಆಸ್ ಎರ್ಲಿ ಆಸ್ ಪಾಸಿಬಲ್ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.